ರಂ ಶ್ರೀ ಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳ 19, 20, 21, 22ರಂದು ನಡೆಯಲಿರುವುದು ಇದೆ. ಈ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಾನು ಒಂದು ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ, ಖಚಿತವಾಗಿ ಹೇಳಲು ಬಯಸುತ್ತೇನೆ. ದಯವಿಟ್ಟು ನಿಮ್ಮ ಎಲ್ಲಾ ಕೆಲಸಗಳನ್ನು ಬದಿಗಿಟ್ಟು ಸಂಪೂರ್ಣ ಏಕಾಗ್ರತೆಯಿಂದ ಈ ಮಾತುಗಳನ್ನು ಆಲಿಸಿ. ಇದು ಕೇವಲ ಯೂಟ್ಯೂಬ್ನಲ್ಲಿ ಪ್ರತಿದಿನ ಬರುವ ಒಂದು ಸಾಮಾನ್ಯ ಜ್ಯೋತಿಷ್ಯ ವಿಶ್ಲೇಷಣೆಯಲ್ಲ. ಇದು ಸಾಕ್ಷಾತ್ ಆ ಕಾಲಜ್ಞಾನ ಬ್ರಹ್ಮ ಭವಿಷ್ಯವನ್ನು ತನ್ನ ದಿವ್ಯ ದೃಷ್ಟಿಯಿಂದ ದರ್ಶಿಸಿದ ಶ್ರೀಮದ್ ವಿರಾಟ್ ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ದಿವ್ಯ ವಾಕ್ಕುಗಳ ಆಧಾರದ ಮೇಲೆ ನಿಮ್ಮ ಭವಿಷ್ಯಕ್ಕೆ ದಾರಿ ತೋರಿಸುವ ಒಂದು ಅದ್ಭುತ ಮಾರ್ಗದರ್ಶನ. ಸೃಷ್ಟಿಯಲ್ಲಿ ಏನೂ ಸುಮ್ಮನೆ ನಡೆಯುವುದಿಲ್ಲ. ಎಲೆಗಳು ಗಾಳಿಗೆ ಅಲುಗಾಡಬೇಕಾದರೂ ಅದರಲ್ಲಿ ಒಂದು ದೈವ ಸಂಕಲ್ಪ ಅಡಗಿರುತ್ತದೆ. ನೀವು ಈ ಕ್ಷಣ ಈ ವಿಡಿಯೋವನ್ನು ನೋಡುತ್ತಿದ್ದೀರಿ ಅಥವಾ ಈ ಮಾತುಗಳು ನಿಮ್ಮ ಕಿವಿಗೆ ಬೀಳುತ್ತಿವೆ ಎಂದರೆ ಅದು ಆಕಸ್ಮಿಕವಲ್ಲ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ ಎಂಬುದಕ್ಕೆ, ದೇವರು ನಿಮ್ಮನ್ನು ಒಂದು ಹೊಸ ದಾರಿಗೆ, ಒಂದು ಸುವರ್ಣ ಭವಿಷ್ಯದ ಕಡೆಗೆ ನಡೆಸಲು ಪ್ರಯತ್ನಿಸುತ್ತಿದ್ದಾನೆ ಎಂಬುದಕ್ಕೆ ಇದೇ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಂಕೇತ. ಬಹುಶಃ ನೀವು ಎಷ್ಟೋ ದಿನಗಳಿಂದ, ಎಷ್ಟೋ ರಾತ್ರಿಗಳು ದೇವರೇ ನನಗೆ ಒಂದು ದಾರಿ ತೋರಿಸು ಎಂದು ಕಣ್ಣೀರಿನಿಂದ ಮಾಡಿದ ಪ್ರಾರ್ಥನೆಗೆ ಪ್ರತಿಯಾಗಿ ವಿಶ್ವವು ನಿಮಗೆ ಕಳುಹಿಸಿದ ಪ್ರತ್ಯಕ್ಷ ಸಂದೇಶ ಇದು. ನೀವು ಈ ವಿಡಿಯೋವನ್ನು ನೋಡಿದ ಸರಿಯಾಗಿ 3 ದಿನಗಳಲ್ಲಿ ನಿಮ್ಗೆ ಪ್ರಕೃತಿಯಿಂದ ಅಥವಾ ನಿಮ್ಗೆ ಪರಿಚಯವಿರುವ ವ್ಯಕ್ತಿಗಳಿಂದ ಒಂದು ವಿಚಿತ್ರವಾದ ಸಂಕೇತ ಕಾಣಿಸುವ ಸಾಧ್ಯತೆ ಖಂಡಿತ ಇದೆ. ಆ ಸಂಕೇತದ ಮೂಲಕ ನಿಮ್ಮ ಕಷ್ಟಗಳೆಲ್ಲ ದೂರವಾಗಲಿವೆ ಎಂದು ನಿಮಗೆ ಅರ್ಥವಾಗುತ್ತದೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಮೇ 19, 20, 21, 22ರಂದು ಎದುರಿಸಲಿರುವ ಆ ಅದ್ಭುತ ಬದಲಾವಣೆಗಳನ್ನು, ದೈವ ಸಂಕಲ್ಪವನ್ನು ಅತ್ಯಂತ ಆಳವಾಗಿ ಇಲ್ಲಿ ವಿವರಿಸುತ್ತಿದ್ದೇನೆ. ಈ ಮಾತುಗಳನ್ನು ಕೇಳಿದ ನಂತರ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗುತ್ತದೆ. ಈ ಮಧ್ಯೆ ಭಗವಂತನ ಮೇಲೆ ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಈಡೇರಲಿ ಎಂದು ಆಶಿಸುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ನನ್ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ನೀವು ಮಾಡುವ ಈ ಸಣ್ಣ ಕಾಮೆಂಟ್ ನಿಮ್ಮಲ್ಲಿ ಒಂದು ತಿಳಿಯದ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಕಾಲಜ್ಞಾನವು ಭವಿಷ್ಯದಲ್ಲಿ ನಡೆಯಲಿರುವ ವಿನಾಶಗಳ ಬಗ್ಗೆ ಭಯಪಡಿಸುವುದು ಮಾತ್ರವಲ್ಲ, ಅದು ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ, ನಿತ್ಯ ಕಷ್ಟಪಡುತ್ತಿರುವ ಪ್ರಾಮಾಣಿಕರಿಗೆ ಒಂದು ಅಭೇದ್ಯ ರಕ್ಷಣಾ ಕವಚ. ಆದರೆ ಇಲ್ಲಿಯೇ ಬಹಳಷ್ಟು ಜನರು ಒಂದು ಅಪಾಯಕಾರಿ ತಪ್ಪು ಮಾಡುತ್ತಿದ್ದಾರೆ. ಕಷ್ಟಗಳು ಬಂದ ತಕ್ಷಣ ದೇವರನ್ನು ನಿಂದಿಸುವುದು, ತಮ್ಮ ಅದೃಷ್ಟವನ್ನು ತಾವೇ ಶಪಿಸುವುದು ಪ್ರಾರಂಭಿಸುತ್ತಾರೆ. ತಮ್ಮನ್ನು ತಾವು ದುರದೃಷ್ಟವಂತರು ಎಂದು ಮುದ್ರೆ ಹಾಕಿಕೊಂಡು ಕುಗ್ಗಿ ಹೋಗುತ್ತಾರೆ. ಆದರೆ ಅದೃಷ್ಟ ನಮ್ಮ ಬಾಗಿಲು ತಟ್ಟುವ ಮೊದಲು ನಮ್ಮ ಮನಸ್ಸು ಮೊದಲೇ ತೀವ್ರವಾಗಿ ಕಲಕಿರುತ್ತದೆ ಎಂಬ ಅತಿ ದೊಡ್ಡ ಜ್ಯೋತಿಷ್ಯ ರಹಸ್ಯವನ್ನು ಮರೆಯುತ್ತಾರೆ. ಸಮುದ್ರದಲ್ಲಿ ಚಂಡಮಾರುತ ಬರುವ ಮೊದಲು ವಾತಾವರಣ ಎಷ್ಟು ಭಯಂಕರವಾಗಿ ನಿಶ್ಶಬ್ದವಾಗಿರುತ್ತದೆಯೋ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರುವ ಮೊದಲು ನಿಮ್ಮ ಮನಸ್ಸು ಕೂಡ ಅಷ್ಟೇ ಕಲಕುತ್ತದೆ. ಕಳೆದ 11 ದಿನಗಳಿಂದ ನಿಮ್ಮಲ್ಲಿ ಒಂದು ತಿಳಿಯದ ಆತಂಕ, ಒಂದು ರೀತಿಯ ಮಾನಸಿಕ ಒತ್ತಡ ಹೆಚ್ಚಾಗಿದ್ದರೆ, ರಾತ್ರಿ ಸರಿಯಾಗಿ ನಿದ್ರೆ ಬಾರದೆ ಪದೇ ಪದೇ ಹಳೆಯ ಆಲೋಚನೆಗಳು ಮನಸ್ಸನ್ನು ಕೊರೆಯುತ್ತಾ ಪಡುತ್ತಿದ್ದರೆ, ಅದು ನಿಮ್ಮ ದೌರ್ಬಲ್ಯವಲ್ಲ. ಅದು ಬದಲಾವಣೆ ಬರುವ ಮೊದಲು ವಿಶ್ವವು ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ನೀಡುತ್ತಿರುವ ಒಂದು ಶಕ್ತಿಶಾಲಿ ಸಂಕೇತ. ನಿಮ್ಮ ಜಾತಕದಲ್ಲಿ ಗ್ರಹಗಳು ಒಂದು ಹೊಸ ಸ್ಥಾನಕ್ಕೆ, ನಿಮ್ಮ ಜೀವನವನ್ನು ಉದ್ಧರಿಸುವ ಸ್ಥಾನಕ್ಕೆ ಬದಲಾಗುತ್ತಿರುವಾಗ ಉಂಟಾಗುವ ಕಂಪನಗಳು ಅವು. ಈ ಕಂಪನಗಳನ್ನು ತಡೆದುಕೊಳ್ಳುವುದು ಸಾಮಾನ್ಯರ ಕೈಯಲ್ಲಿಲ್ಲ. ಆದರೆ ಇಲ್ಲಿ ನೀವು ಭಯಪಡುವ ಅಗತ್ಯವೇ ಇಲ್ಲ. ಒಮ್ಮೆ ದೀರ್ಘವಾಗಿ, ಪ್ರಶಾಂತವಾಗಿ ಉಸಿರಾಡಿ. ಏಕೆಂದರೆ ಈ ಕಷ್ಟಗಳ ನಂತರವೇ ನಿಮ್ಮ ಜೀವನದಲ್ಲಿ ನಿಜವಾದ ಬೆಳಕು ಪ್ರಾರಂಭವಾಗುತ್ತದೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ಮಂಗಳನು ನವಗ್ರಹಗಳಲ್ಲಿ ಒಬ್ಬ ಸೇನಾಧಿಪತಿ. ಅವನು ದೃಢತೆ, ಧೈರ್ಯ, ಹೋರಾಟದ ಸಾಮರ್ಥ್ಯ ಮತ್ತು ಆಂತರಿಕ ಶಕ್ತಿಯ ಸಂಕೇತ. ಅದಕ್ಕಾಗಿಯೇ ನೀವು ಅಂದುಕೊಂಡಿದ್ದನ್ನು ಸಾಧಿಸುವವರೆಗೂ ನಿದ್ರಿಸದ ಒಂದು ರೀತಿಯ ಅದ್ಭುತವಾದ ಆವೇಶ ನಿಮ್ಮಲ್ಲಿರುತ್ತದೆ. ಮೇಲ್ನೋಟಕ್ಕೆ ನೀವು ನಗುತ್ತಾ ಎಲ್ಲರೊಂದಿಗೆ ಬೆರೆಯುವವರಾಗಿ ಎಷ್ಟು ಶಾಂತವಾಗಿ ಕಂಡರೂ ನಿಮ್ಮೊಳಗೆ ಯಾವಾಗಲೂ ಒಂದು ಅಗ್ನಿಪರ್ವತ ಉರಿಯುತ್ತಲೇ ಇರುತ್ತದೆ. ನಿಮ್ಮ ಗುರಿಗಳನ್ನು ತಲುಪಬೇಕೆಂಬ ಒಂದು ಅದೃಶ್ಯವಾದ ತವಕ ನಿಮ್ಮನ್ನು ನಿರಂತರವಾಗಿ ದಹಿಸುತ್ತಿರುತ್ತದೆ.
ಆದರೆ ಬಹುಶಃ ಕಳೆದ 4-5 ವರ್ಷಗಳಿಂದ ನೀವು ಎಷ್ಟು ಕಷ್ಟಪಟ್ಟರೂ ಸೂಕ್ತ ಫಲಿತಾಂಶ ಸಿಗದೆ ನೀವು ನಂಬಿದವರೇ ಪದೇ ಪದೇ ಬೆನ್ನಿಗೆ ಚೂರಿ ಹಾಕುತ್ತಿದ್ದರೆ ನೀವು ತೀವ್ರವಾದ ಆತಂಕಕ್ಕೆ ಒಳಗಾಗಿರಬಹುದು. ವೃಶ್ಚಿಕ ರಾಶಿಯವರು ಪ್ರಾಣ ಕೊಟ್ಟರೆ ಪ್ರಾಣ ತೆಗೆದುಕೊಳ್ಳುವವರು. ನೀವು ಯಾರಿಗೆ ಬೆಂಬಲವಾಗಿ ನಿಂತಿದ್ದೀರೋ, ಯಾರಿಗಾಗಿ ನಿಮ್ಮ ಸಮಯವನ್ನು ಹಣವನ್ನು ಧಾರೆರೆದಿದ್ದೀರೋ ಅವರೇ ಈಗ ನಿಮ್ಮನ್ನು ಟೀಕಿಸುತ್ತಿರಬಹುದು. ಸಂಬಂಧಿಕರ ನಡುವೆ ಅಕಾರಣವಾದ ಅವಮಾನಗಳು, ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ಸ್ನೇಹಿತರ ಮೋಸಗಳು ನಿಮ್ಮನ್ನು ಕುಗ್ಗಿಸಿರಬಹುದು. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲವಲ್ಲ, ನನ್ನನ್ನು ದೇವರು ಏಕೆ ಹೀಗೆ ಶಿಕ್ಷಿಸುತ್ತಿದ್ದಾನೆ ಎಂಬ ಪ್ರಶ್ನೆ ನಿಮ್ಮನ್ನು ಸಂಪೂರ್ಣವಾಗಿ ದಹಿಸಿರಬಹುದು. ಈಗ ನಾನು ಹೇಳಲು ಹೊರಟಿರುವುದು ಅತ್ಯಂತ ರಹಸ್ಯ. ಇದನ್ನು ಬಹಳ ಎಚ್ಚರಿಕೆಯಿಂದ ಕೇಳಿ. ಇದು ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಒಂದು ವಾಸ್ತವ. ಈಗಾಗಲೇ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಮೌನವಾಗಿ ನಿಮ್ಮನ್ನು ಗಮನಿಸುತ್ತಿದ್ದಾನೆ. ನಿಮ್ಮ ನಿರ್ಧಾರಗಳು, ನಿಮ್ಮ ಮಾತುಗಳು, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅವನು ಅತ್ಯಂತ ಸೂಕ್ಷ್ಮವಾಗಿ ಅಂದಾಜಿಸುತ್ತಿದ್ದಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಿಮಗೆ ಚೆನ್ನಾಗಿ ತಿಳಿದಿರುವ ವ್ಯಕ್ತಿಯೇ. ಬಹುಶಃ ನಾನು ಈ ಮಾತು ಹೇಳುತ್ತಿರುವಾಗಲೇ ಈಗಾಗಲೇ ಒಬ್ಬ ವ್ಯಕ್ತಿಯ ಹೆಸರು ನಿಮ್ಮ ಮನಸ್ಸಿಗೆ ಮಿಂಚಿನಂತೆ ಬಂದಿರಬಹುದು ಅಲ್ಲವೇ? ಹೌದು, ನಿಮ್ಮ ಮನಸ್ಸು ನಿಮಗೆ ಸರಿಯಾದ ದಾರಿಯನ್ನೇ ತೋರಿಸುತ್ತದೆ. ನಿಮ್ಮ ಅಂತಃಕರಣ ಹೇಳುವ ಆ ಹೆಸರನ್ನು ಹಾಗೆಯೇ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ. ಆದರೆ ಹೊರಗೆ ಯಾರೊಂದಿಗೂ ಹೇಳಬೇಡಿ. ಆ ವ್ಯಕ್ತಿಯ ಉದ್ದೇಶ ನಿಮಗೆ ಒಳ್ಳೆಯದು ಮಾಡುವುದೋ ಅಥವಾ ಹಾನಿ ಮಾಡುವುದೋ ಎಂಬುದು ಶೀಘ್ರದಲ್ಲೇ ಸ್ಪಷ್ಟವಾಗುತ್ತದೆ. ಆದರೆ ಬ್ರಹ್ಮಂಗಾರು ತಮ್ಮ ಕಾಲಜ್ಞಾನದಲ್ಲಿ ಕಲಿಯುಗದ ಅಂತ್ಯದಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತವೆ. ಅಲ್ಪರು ಅಧಿಕಾರಕ್ಕೆ ಬರುತ್ತಾರೆ, ಅಧಿಕಾರಿ ಅಲ್ಪನಾಗುತ್ತಾನೆ ಎಂದು ಹೇಳಿದ್ದಾರೆ. ಅಂದರೆ ಸಾಮಾನ್ಯರು, ಏನೂ ಮಾಡಲಾಗದವರು ಎಂದು ಸಮಾಜದಿಂದ ಪರಿಗಣಿಸಲ್ಪಟ್ಟವರು ಅನಿರೀಕ್ಷಿತವಾಗಿ ಉನ್ನತ ಶಿಖರಗಳನ್ನು ತಲುಪುತ್ತಾರೆ. ಈ ವಾಕ್ಯವು ಈಗ ನಿಮಗೆ, ಅಂದರೆ ವೃಶ್ಚಿಕ ರಾಶಿಯವರಿಗೆ ಅಕ್ಷರಶಃ ಅನ್ವಯಿಸುತ್ತದೆ. ನಿಮ್ಮ ಜೀವನದಲ್ಲಿ ಸಾಮಾನ್ಯ ಸ್ಥಿತಿಯಿಂದ ಅಸಾಧಾರಣ ಶ್ರೀಮಂತರಾಗುವ ಸುವರ್ಣ ಯೋಗವು ಈಗ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಸೂರ್ಯಾಸ್ತದ ನಂತರ ರಾತ್ರಿ ಎಷ್ಟು ಭಯಾನಕ ಕತ್ತಲಾಗಿರುತ್ತದೆಯೋ, ಬೆಳಿಗ್ಗೆ ಬರುವ ಸೂರ್ಯೋದಯವು ಅದಕ್ಕಿಂತ ಅದ್ಭುತವಾದ ಬೆಳಕನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿಯೂ ಆ ಬೆಳಕು ಮೇ 19, 20, 21, 22ರಂದು ಬರಲಿದೆ. ಇದು ಯಾರು ನಿಮಗೆ ನೀಡುವ ಭಿಕ್ಷೆಯಲ್ಲ. ಇದು ನೀವು ಸುರಿಸಿದ ಬೆವಳಿಗೆ, ನೀವು ಸಹಿಸಿದ ಅವಮಾನಗಳಿಗೆ, ನೀವು ಮೌನವಾಗಿ ನುಂಗಿದ ಕಣ್ಣೀರಿಗೆ ಸೃಷ್ಟಿ ನಿಮಗೆ ನೀಡುತ್ತಿರುವ ಬಹುಮಾನ. ನೀವು ಎಂದೋ ಎಲ್ಲೋ ಖರೀದಿಸಿ ಬಿಟ್ಟುಬಿಟ್ಟ ಆಸ್ತಿ ಈಗ ಅನಿರೀಕ್ಷಿತವಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ್ದಾಗುವ ಸಾಧ್ಯತೆಯಿದೆ. ವರ್ಷಗಳಿಂದ ನ್ಯಾಯಾಲಯಗಳಲ್ಲಿ ನನೆಗುದಿಗೆ ಬಿದ್ದಿದ್ದ ಆಸ್ತಿ ವಿವಾದಗಳು ಅಥವಾ ಕೌಟುಂಬಿಕ ಕಲಹಗಳು ಅನಿರೀಕ್ಷಿತವಾಗಿ ನಿಮಗೆ ಅನುಕೂಲಕರವಾಗಿ ಇತ್ಯರ್ಥವಾಗಬಹುದು. ನಿಮ್ಮ ಹಕ್ಕಾಗಿ ನಿಮಗೆ ಬರಬೇಕಾದ ಹಣ ನಿಮ್ಮ ಕೈಗೆ ಸುರಕ್ಷಿತವಾಗಿ ತಲುಪುತ್ತದೆ. ಆದರೆ ಈ ಅದ್ಭುತ ಬದಲಾವಣೆ ಬರುವ ಮೊದಲು ಪ್ರತಿಯೊಬ್ಬ ಮನುಷ್ಯನು ದೈವದಿಂದ ಕಠಿಣ ಪರೀಕ್ಷೆಗೆ ಒಳಗಾಗುತ್ತಾನೆ. ಇಲ್ಲಿ ನಿಮ್ಮ ತಾಳ್ಮೆ ಅಗತ್ಯ. ಪುರಾಣಗಳಲ್ಲಿನ ಸಮುದ್ರ ಮಂಥನ ಘಟನೆಯನ್ನು ಒಮ್ಮೆ ನಿಮ್ಮ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ದೇವತೆಗಳು ಮತ್ತು ರಾಕ್ಷಸರು ಇಬ್ಬರೂ ಸೇರಿ ಮಂದರ ಪರ್ವತವನ್ನು ಕಡಗೋಲಾಗಿ ಮಾಡಿಕೊಂಡು ಕ್ಷೀರಸಾಗರವನ್ನು ಮಥಿಸಿದಾಗ ಮೊದಲು ಅದರಿಂದ ಅವರು ಆಶಿಸಿದ ಅಮೃತ ಹುಟ್ಟಲಿಲ್ಲ. ಸಮಸ್ತ ಲೋಕಗಳನ್ನು ದಹಿಸಿ ಹಾಕುವ ಭಯಾನಕ ಹಾಲಾಹಲ ಹುಟ್ಟಿತು. ಆ ವಿಷದ ಹೊಗೆಗೆ ತಡೆದುಕೊಳ್ಳಲಾಗದೆ ದೇವತೆಗಳು ಸಹ ಭಯಪಟ್ಟು ಓಡಿಹೋದರು. ವೃಶ್ಚಿಕ ರಾಶಿಯವರು ಕೂಡ ಕಳೆದ ಕೆಲವು ಸಮಯದಿಂದ ತಮ್ಮ ಜೀವನವೆಂಬ ಸಮುದ್ರವನ್ನು ಮಥಿಸುವಾಗ ಇಂತಹ, ಅಂದರೆ ಹಾಲಾಹಲದಂತಹ ಕಷ್ಟಗಳನ್ನೇ ಅನುಭವಿಸುತ್ತಿದ್ದಾರೆ. ಆರ್ಥಿಕ ಸಂಕಷ್ಟಗಳು, ಸಾಲಗಾರರ ಒತ್ತಡಗಳು, ಅನಾರೋಗ್ಯಗಳು, ಅವಮಾನಗಳು ಎಂಬ ಭಯಾನಕ ವಿಷವನ್ನು ನುಂಗಿ ಬದುಕುತ್ತಿದ್ದಾರೆ. ಸಮಾಜದ ದೃಷ್ಟಿಯಲ್ಲಿ ನೀವು ನಗುತ್ತಿರುವಂತೆ ಕಂಡರೂ ನಿಮ್ಮ ಹೃದಯದೊಳಗೆ ಹೇಗೆ ಉರಿಯುತ್ತಿದೆ ಎಂಬುದು ನಿಮಗೆ ಮಾತ್ರ ಗೊತ್ತು. ಆದರೆ ಅಂದು ಪರಮಶಿವನು ಆ ವಿಷವನ್ನು ತನ್ನ ಕಂಠದಲ್ಲಿಟ್ಟುಕೊಂಡು ನೀಲಕಂಚನಾಗಿ ಲೋಕಗಳನ್ನು ಹೇಗೆ ರಕ್ಷಿಸಿದನೋ ಹಾಗೆಯೇ ಈಗ ಬ್ರಹ್ಮಂಗಾರಿಯ ಆಶೀರ್ವಾದಗಳು ನಿಮ್ಮ ಕಷ್ಟಗಳನ್ನು ಸಂಪೂರ್ಣವಾಗಿ ನಿವಾರಿಸಲಿವೆ. ಓ ಹಾಲಾಹಲದ ನಂತರ ಸಮುದ್ರದಿಂದ ಹೇಗೆ ಕೌಸ್ತುಭಮಣಿ, ಕಾಮಧೇನು, ಕಲ್ಪವೃಕ್ಷ, ಕೊನೆಯದಾಗಿ ದೇವತೆಗಳಿಗೆ ಪ್ರಾಣದಾನ ಮಾಡುವ ಅಮೃತ ಉದ್ಭವಿಸಿದವೋ ಹಾಗೆಯೇ ನಿಮ್ಮ ಜೀವನದಲ್ಲಿಯೂ ಮುಂದಿನ 4 ದಿನಗಳಲ್ಲಿ ಅಷ್ಟೈಶ್ವರ್ಯಗಳು ಉದ್ಭವಿಸಲಿವೆ. ಮಿತ್ರರೇ,
ಕಷ್ಟಗಳು ಬಂದಿವೆ ಎಂದು ಯಾರಾದರೂ ಏನಾದರೂ ಹೇಳಿದರು ಎಂದು ಎಂದಿಗೂ ಕುಗ್ಗಬೇಡಿ. ನೀವು ಅನುಭವಿಸುತ್ತಿರುವ ಈ ಕಷ್ಟಗಳೆಲ್ಲವೂ ತಾತ್ಕಾಲಿಕವೇ. ಈ ಕತ್ತಲೆಯ ಕೋಣೆಯಿಂದ ನಿಮ್ಮನ್ನು ಸುರಕ್ಷಿತವಾಗಿ ಹೊರತರಲು ಭಗವಂತನು ಈ ಸಮಯವನ್ನು ಸೇತುವೆಯಂತೆ ಬಳಸುತ್ತಿದ್ದಾನೆ. ನೀವು ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯವು ಈಗ ನಿಮಗೆ ರಕ್ಷಣಾ ಕವಚವಾಗಿ ನಿಲ್ಲಲಿದೆ. ಆದರೆ ನಿಮ್ಮ ಕೈಗೆ ಹಣ ಬಂದಾಗ ಮನುಷ್ಯನಿಗೆ ತಿಳಿಯದೆಯೇ ಒಂದು ಅಪಾಯಕಾರಿ ಅಹಂಕಾರ ತಲೆಗೆ ಏರುವ ಅಪಾಯವಿದೆ. ಪುರಾಣಗಳಲ್ಲಿ ಬಲಿ ಚಕ್ರವರ್ತಿ ಮಹಾದಾನಿ ಎಷ್ಟೇ ಪುಣ್ಯಾತ್ಮನಾಗಿದ್ದರೂ ನಾನು ಮಾತ್ರ ದಾನ ಮಾಡಬಲ್ಲೆ ಎಂಬ ಒಂದು ಸಣ್ಣ ಅಹಂಕಾರದಿಂದ ಮುನ್ನಡೆದ ಕಾರಣ ವಾಮನನ ರೂಪದಲ್ಲಿ ಬಂದ ಭಗವಂತನ ಕೈಯಲ್ಲಿ ತನ್ನ ಸರ್ವಸ್ವವನ್ನು ಕಳೆದುಕೊಂಡನು. ಅಹಂಕಾರ ಹೆಚ್ಚಿದರೆ ಅಂಧಕಾರ ಬರುತ್ತದೆ. ವೃಶ್ಚಿಕ ರಾಶಿಯವರು ತಮ್ಮ ಅದೃಷ್ಟವನ್ನು ನೋಡಿ ಹಿಗ್ಗಿದರೆ ಮತ್ತು ಎಲ್ಲರಿಗೂ ದೊಡ್ಡದಾಗಿ ಹೇಳಿಕೊಂಡು ತಿರುಗಿದರೆ ಅದು ತೀವ್ರವಾದ ದೃಷ್ಟಿ ದೋಷಕ್ಕೆ ಕಾರಣವಾಗುತ್ತದೆ. ವಿಡಿಯೋವನ್ನು ಸ್ಕಿಪ್ ಮಾಡುವವರು ಅಥವಾ ಮಧ್ಯದಲ್ಲಿ ನಿಲ್ಲಿಸುವವರು ಈ ಅತ್ಯಂತ ಮುಖ್ಯವಾದ ವಿಷಯ ಒಂದು ದೊಡ್ಡ ಅಪಾಯವನ್ನು ಕಳೆದುಕೊಳ್ಳುತ್ತಾರೆ. ನರದೃಷ್ಟಿಗೆ ನಾಪರಾತಿ ಕೂಡ ಪಗುಲುತ್ತದೆ ಎಂಬ ಗಾದೆಯನ್ನು ನಮ್ಮ ಹಿರಿಯರು ಸುಮ್ಮನೆ ಸೃಷ್ಟಿಸಿಲ್ಲ. ಅದರ ಹಿಂದೆ ಒಂದು ದೊಡ್ಡ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಸತ್ಯ ಅಡಗಿದೆ. ನಿಮ್ಮ ಸುತ್ತಮುತ್ತಲಿನ ಜನರಲ್ಲಿ ನಿಮ್ಗೆ ನಿಜವಾದ ಒಳಿತು ಯಾರು ಬಯಸುತ್ತಿದ್ದಾರೆ, ಯಾರು ನಿಮ್ಮ ನಾಶವನ್ನು ಒಳಗೊಳಗೆ ಬಯಸುತ್ತಿದ್ದಾರೆ ಎಂದು ತಿಳಿಯುವುದು ಬಹಳ ಕಷ್ಟ. ಒಬ್ಬ ಸಂಬಂಧಿಕರು ಅಥವಾ ಪರಿಚಯಸ್ಥರು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ, ನೀವು ಎಷ್ಟು ಸಂತೋಷವಾಗಿದ್ದೀರಿ ಎಂದು ಮೇಲ್ನೋಟಕ್ಕೆ ನಗುತ್ತಾ ಹೇಳಬಹುದು. ಆದರೆ ಅವರ ಮನಸ್ಸಿನಲ್ಲಿರುವ ಅಸೂಯೆ ಎಂಬ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಬಿದ್ದ ಮರುಕ್ಷಣ ಮನೆಯಲ್ಲಿ ಯಾವುದೋ ಒಂದು ವಸ್ತು ಹಾಳಾಗುವುದು ಅಥವಾ ಗಂಡ ಹೆಂಡತಿಯರ ನಡುವೆ ಅಕಾರಣವಾಗಿ ಜಗಳಗಳು ಬರುವುದು ನಡೆಯುತ್ತದೆ. ಇದೇ ನರದೃಷ್ಟಿ. ನಿಮ್ಮ ಮುಖದ ಮೇಲೆ ಎಷ್ಟೋ ಪ್ರೀತಿಯಿಂದ ನಗುತ್ತಾ ಮಾತನಾಡುವವರು ಕೂಡ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವ ಅಪಾಯ 100% ಇದೆ. ಈ ಅಸೂಯೆ ಎಂಬುದು ನಿಮ್ಮ ಅದೃಷ್ಟವನ್ನು ನಿಧಾನವಾಗಿ ಆವಿ ಮಾಡುತ್ತದೆ. ಬ್ರಹ್ಮನ್ ಗಾರು ತಮ್ಮ ತತ್ವಗಳಲ್ಲಿ ಹೇಳಿದಂತೆ, ನೋರು ಮಂಚಿದೈತೆ ಊರು ಮಂಚಿದವುತುಂದಿ, ಮಾತು ಒಳ್ಳೆಯದಾದರೆ ಊರು ಒಳ್ಳೆಯದಾಗುತ್ತದೆ. ಆದರೆ ಈ ನಿರ್ಣಾಯಕ ಅದೃಷ್ಟ ಬಾಗಿಲು ತಟ್ಟುತ್ತಿರುವ ಈ ಸಮಯದಲ್ಲಿ ನೀವು ಸಾಧ್ಯವಾದಷ್ಟು ಮೌನವಾಗಿರುವುದೇ ನಿಮಗೆ ಶ್ರೀರಾಮ ರಕ್ಷೆ. ಮುಖ್ಯವಾಗಿ ಮೇ 19ರಿಂದ 22 ರವರೆಗಿನ ಅವಧಿಯು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ಹಂತವಾಗಿದೆ. ಆ 4 ದಿನಗಳು ನಿಮ್ಮ ಜಾತಕದಲ್ಲಿ ಗ್ರಹಗಳು ಅತ್ಯಂತ ಶಕ್ತಿಶಾಲಿ ಸ್ಥಿತಿಯಲ್ಲಿರುತ್ತವೆ. ಆ ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದ ವ್ಯಕ್ತಿಗಳು ಬಂದು ನಿಮ್ಮನ್ನು ವ್ಯಾಪಾರದಲ್ಲಿ ಪಾಲುದಾರರಾಗಲು ಕೇಳಬಹುದು ಅಥವಾ ಎಲ್ಲಿಯಾದರೂ ಹೂಡಿಕೆ ಮಾಡಿದರೆ ರಾತ್ರೋರಾತ್ರಿ ದ್ವಿಗುಣ ಲಾಭ ಬರುತ್ತದೆ ಎಂದು ನಿಮಗೆ ದೊಡ್ಡ ಆಸೆ ತೋರಿಸಬಹುದು. ಯಾರೇ ಎಷ್ಟೇ ರೀತಿಯಲ್ಲಿ ಪ್ರಲೋಭನೆ ಒಡ್ಡಿದರೂ, ಎಷ್ಟೇ ಮುಜುಗರ ಪಡಿಸಿದರೂ ಖಂಡಿತವಾಗಿ ನಿರಾಕರಿಸಿ. ನಿಮ್ಮ ಹಣ ನಿಮ್ಮ ಕೈಯಲ್ಲೇ, ನಿಮ್ಮ ಬ್ಯಾಂಕ್ ಖಾತೆಯಲ್ಲೇ ಸುರಕ್ಷಿತವಾಗಿರಬೇಕು. ಯಾರಿಗಾದರೂ ಸಾಲ ಕೊಟ್ಟರೆ ಅದು ನಿಮ್ಮ ಕೈಗೆ ಹಿಂತಿರುಗದೆ ಆ ವ್ಯಕ್ತಿಯೊಂದಿಗೆ ಶಾಶ್ವತ ಶತ್ರುತ್ವ ಬರುತ್ತದೆ. ಇಂತಹ ಆಳವಾದ ರಹಸ್ಯಮಯವಾದ ಈ ಕಾಲಜ್ಞಾನ ಪ್ರಯಾಣದಲ್ಲಿ ಇಲ್ಲಿಯವರೆಗೆ ಈ ವಿಡಿಯೋ ನೋಡುತ್ತಿರುವ ನಿಜವಾದ ವೃಶ್ಚಿಕ ರಾಶಿಯವರು ಯಾರಾದರೂ ಇದ್ದರೆ ನಿಮ್ಮ ಭಕ್ತಿಯನ್ನು ಮತ್ತು ನಂಬಿಕೆಯನ್ನು ತೋರಿಸುತ್ತಾ ತಕ್ಷಣವೇ ಕಾಮೆಂಟ್ಸ್ನಲ್ಲಿ ಜೈ ಬ್ರಹ್ಮನ್ ಗಾರು ಅಥವಾ ನನ್ ನಮಃ ಶಿವಾಯ ಎಂದು ಟೈಪ್ ಮಾಡಿ. ನೀವು ಬರೆಯುವ ಆ ಒಂದು ದೇವನಾಮ ನಿಮ್ಮ ಸುತ್ತಲಿನ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ನಿಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿ ದೈವಾನುಗ್ರಹವನ್ನು ನಿಮಗೆ ಹತ್ತಿರ ಮಾಡುತ್ತದೆ. ಈ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಈಗಾಗಲೇ ಪ್ರಾರಂಭವಾಗಿದ್ದರೆ ಬದಲಾವಣೆ ಬಹಳ ಹತ್ತಿರದಲ್ಲಿದೆ ಎಂದರ್ಥ. ನಿಮ್ಮ ಫೋನ್ಗೆ ಬರುವ ಒಂದು ಕರೆ ಅಥವಾ ಒಂದು ಸಣ್ಣ ವಾಟ್ಸಾಪ್ ಮೆಸೇಜ್ ಮೇಲ್ನೋಟಕ್ಕೆ ಬಹಳ ಸಾಮಾನ್ಯವೆಂದು ಕಂಡರೂ ಅದು ನಿಮ್ಮ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ನಿರ್ಧಾರಕ್ಕೆ ಕಾರಣವಾಗುತ್ತದೆ. ಬಹುಶಃ ಈ ವಿಡಿಯೋ ಮುಗಿಯುವ ಮುನ್ನ ಅಥವಾ ನಾಳೆಯ ಸೂರ್ಯೋದಯದ ಮುನ್ನವೂ ನಿಮಗೆ ಆ ಅನಿರೀಕ್ಷಿತ ಫೋನ್ ಕರೆ ಬರಬಹುದು. ಆದ್ದರಿಂದ ಅತ್ಯಂತ ಜಾಗರೂಕರಾಗಿರಿ. ನಿಮ್ಗೆ ಬಹಳ ದಿನಗಳಿಂದ ಬರಬೇಕಾದ ಒಂದು ಪ್ರಮುಖ ಮಾಹಿತಿ ಅಥವಾ ದಾಖಲೆ ವಿಳಂಬವಾಗುತ್ತಾ ಬರುತ್ತಿದೆ. ಅದು ಯಾವಾಗ ಬರುತ್ತದೆ ಎಂದು ನೀವು ಕಾಯುತ್ತಿದ್ದೀರಿ. ಆದರೆ ಅದು ಬಂದ ಆ ಒಂದು ಕ್ಷಣ ನಿಮ್ಮ ಆಲೋಚನೆಯ ದಾರಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಹಿಂದೆ ನೀವು ಅರ್ಧಕ್ಕೆ ಬಿಟ್ಟ ಒಂದು ಕೆಲಸ, ಅರ್ಧದಲ್ಲಿ ನಿಲ್ಲಿಸಿದ ಒಂದು ಆಲೋಚನೆ ಅಥವಾ ಒಬ್ಬ ಹಳೆಯ ಸ್ನೇಹಿತ ಮತ್ತೆ ನಿಮ್ಮ ಮುಂದೆ ಬರಬಹುದು. ವೃಶ್ಚಿಕ ರಾಶಿಯವರು ಸಹಜವಾಗಿಯೇ ಅತ್ಯಂತ ಆಳವಾದ ಚಿಂತಕರು.
ಯಾವುದನ್ನು ಕುರುಡಾಗಿ ನಂಬುವುದಿಲ್ಲ. ನಿಮ್ಮಲ್ಲಿ ಅದ್ಭುತವಾದ ಸಂಶೋಧನಾತ್ಮಕ ಕೌಶಲ್ಯ, ಒಬ್ಬ ಡಿಟೆಕ್ಟಿವ್ನಂತಹ ಬುದ್ಧಿ ಇರುತ್ತದೆ. ನೀವು ಒಂದು ಕೆಲಸವನ್ನು ಪ್ರಾರಂಭಿಸಿದರೆ ಅದನ್ನು ಪೂರ್ಣಗೊಳಿಸುವವರೆಗೆ ನೀವು ಅದನ್ನು ಬಿಡುವುದಿಲ್ಲ. ಆದರೆ ಕಳೆದ ಕೆಲವು ಸಮಯದಿಂದ ಪರಿಸ್ಥಿತಿಗಳು ಅನುಕೂಲಕರವಾಗಿಲ್ಲದ ಕಾರಣ ನೀವು ಮಾಡಿದ ಪ್ರತಿಯೊಂದು ಕೆಲಸವೂ ವಿಫಲವಾಗಿರುವುದರಿಂದ ನೀವು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿಕೊಂಡು ತೀವ್ರ ನಿರಾಶೆಗೆ ಒಳಗಾಗಿರಬಹುದು. ರಾಮಾಯಣದಲ್ಲಿ ಒಂದು ಅದ್ಭುತವಾದ ಸ್ಫೂರ್ತಿದಾಯಕ ಘಟನೆ ಇದೆ. ವಾನರ ಸೇನೆಯು ಸಮುದ್ರದ ದಡದಲ್ಲಿ ನಿಂತು ಆ ಅಗಾಧವಾದ ಸಾಗರವನ್ನು ದಾಟಿ ಲಂಕೆಗೆ ಹೇಗೆ ಹೋಗುವುದು ಎಂದು ಯೋಚಿಸುತ್ತಿದ್ದಾಗ ಎಲ್ಲರಿಗಿಂತಲೂ ಶಕ್ತಿಶಾಲಿಯಾದ ಹನುಮಂತನು ತನ್ನ ಶಕ್ತಿಯನ್ನು ಮರೆತು ಒಂದು ಮೂಲೆಯಲ್ಲಿ ಏನೂ ಮಾಡಲಾಗದವನಂತೆ ಮೌನವಾಗಿ ಕುಳಿತಿರುತ್ತಾನೆ. ಆಗ ವಯಸ್ಸಿನಲ್ಲಿ ಹಿರಿಯನಾದ ಜಾಂಬವಂತನು ಹೋಗಿ ಹನುಮಂತನ ಹುಟ್ಟನ್ನು, ಅವನ ಅಪಾರ ಬಲವನ್ನು, ಸೂರ್ಯನನ್ನೇ ಹನ್ನು ಎಂದು ತಿಳಿದು ನುಂಗಲು ಹೋದ ಧೈರ್ಯವನ್ನು ನೆನಪಿಸುತ್ತಾನೆ. ಜಾಂಬವಂತನು ಹನುಮಂತನಿಗೆ ಶಕ್ತಿಯನ್ನು ನೆನಪಿಸಿದ್ದು ಎಷ್ಟು ಮಹತ್ಕಾರ್ಯಕ್ಕೆ ದಾರಿ ಮಾಡಿಕೊಟ್ಟಿತು ಎಂದು ನಮ್ಗೆಲ್ಲರಿಗೂ ತಿಳಿದಿದೆ. ಅಲ್ಲಿಯವರೆಗೆ ಮೌನವಾಗಿದ್ದ ಹನುಮಂತನು ವಿಶ್ವರೂಪವನ್ನು ತಾಳಿ ಸಮುದ್ರವನ್ನು ಒಂದೇ ಜಿಗಿತದಲ್ಲಿ ದಾಟಿದನು. ಈಗ ಈ ವಿಡಿಯೋ ಮೂಲಕ, ಈ ಕಾಲಜ್ಞಾನ ಎಚ್ಚರಿಕೆಯ ಮೂಲಕ ನಾನು ಒಬ್ಬ ಜಾಂಬವಂತನಂತೆ ನಿಮ್ಮಲ್ಲಿರುವ ಆ ಅಪಾರವಾದ ಅಡಗಿರುವ ಶಕ್ತಿಯನ್ನು ನಿಮ್ಗೆ ನೆನಪಿಸುತ್ತಿದ್ದೇನೆ. ನೀವು ಸಾಮಾನ್ಯರಲ್ಲ. ನೀವು ಅಂದುಕೊಂಡರೆ ಸಾಧಿಸಲಾಗದ್ದು ಈ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ. ನಿರಾಶೆಯನ್ನು ಬಿಟ್ಟುಬಿಡಿ. ವಿಕ್ರಮಾರ್ಕನು ಮರದ ಮೇಲಿದ್ದ ಬೇತಾಳನನ್ನು ಹಿಡಿಯಲು ಎಷ್ಟು ಬಾರಿ ವಿಕಲನಾದರೂ ಮತ್ತೆ ಮತ್ತೆ ಹೇಗೆ ಪ್ರಯತ್ನಿಸಿದನೋ, ನಿಮ್ಮಲ್ಲೂ ಆ ಕಲ ರಕ್ತದಂತೆ ಹರಿಯುತ್ತಿದೆ. ಅದನ್ನು ಜಾಗೃತಗೊಳಿಸಿ. ಈಗ ನಾನು ಹೇಳಲು ಹೊರಟಿರುವ ಈ ವಿಷಯ ವೃಶ್ಚಿಕ ರಾಶಿಯ ಎಲ್ಲರಿಗೂ 100% ಅನ್ವಯಿಸದಿರಬಹುದು. ಆದರೆ ಯಾರಿಗೆ ಅನ್ವಯಿಸುತ್ತದೆಯೋ ಅವರು ಒಂದು ಕ್ಷಣದಲ್ಲಿ ತಮ್ಮ ಎದೆಯ ಮೇಲೆ ಕೈಯಿಟ್ಟು ಗುರುತಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಕಳೆದ ಕೆಲವು ದಿನಗಳಿಂದ ವಾತಾವರಣ ಸ್ವಲ್ಪ ತೀವ್ರ ಒತ್ತಡದಿಂದ ಕೂಡಿರಬಹುದು. ಗಂಡ ಹೆಂಡತಿಯರ ನಡುವೆ ಅಥವಾ ಅಣ್ಣ ತಮ್ಮಂದಿರ ನಡುವೆ ಸಣ್ಣ ಪುಟ್ಟ ಮಾತುಗಳ ಭಿನ್ನಾಭಿಪ್ರಾಯಗಳು, ಅಕಾರಣ ಮನಸ್ತಾಪಗಳು ಬಂದಿರಬಹುದು. ಒಬ್ಬರ ಮಾತು ಇನ್ನೊಬ್ಬರಿಗೆ ಇಷ್ಟವಾಗದಿರುವುದು, ಸಣ್ಣ ವಿಷಯಗಳಿಗೂ ಕೋಪ ಬರುವುದು ಸಂಭವಿಸಬಹುದು. ಆದರೆ ನೆನಪಿಡಿ, ಅದೇ ದೊಡ್ಡ ಬದಲಾವಣೆಯ ಮೊದಲು ಕಾಣುವ ಅತಿ ದೊಡ್ಡ ಸೂಚನೆ. ಒಂದು ದೊಡ್ಡ ಅವಕಾಶ ನಿಮ್ಮ ಜೀವನಕ್ಕೆ ಬರುವ ಮೊದಲು ನಿಮಗೆ ಹತ್ತಿರವಿರುವವರಲ್ಲಿ, ನಿಮ್ಮ ರಕ್ತ ಸಂಬಂಧಿಕರಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಸಹನೆಯನ್ನು ತೀವ್ರವಾಗಿ ಪರೀಕ್ಷಿಸುವ ಪರಿಸ್ಥಿತಿ ಬರುತ್ತದೆ. ಇಲ್ಲಿ ನೀವು ಸಮತೋಲನ ಕಳೆದುಕೊಳ್ಳಬಾರದು. ಕಲಿಯುಗದಲ್ಲಿ ಧರ್ಮವು ಒಂದು ಕಾಲಿನ ಮೇಲೆ ನಡೆಯುತ್ತಿರುವಾಗ, ಎಲ್ಲಿ ನೋಡಿದರೂ ಮೋಸಗಾರರು ರಾಜ್ಯಭಾರ ಮಾಡುತ್ತಿರುವಾಗ, ಕೇವಲ ದೇವಚಿಂತನೆ ಇರುವವರಿಗೆ, ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲದವರಿಗೆ ಮಾತ್ರ ಪ್ರಕೃತಿ ಅದ್ಭುತವಾದ ಫಲಿತಾಂಶಗಳನ್ನು ನೀಡುತ್ತದೆ. ನೀವು ಎದುರಿಸಿದ ಪ್ರತಿಯೊಂದು ಅವಮಾನವೂ ನಿಮ್ಮ ವಿಜಯಕ್ಕೆ ನಾಳೆ ಒಂದು ಬಲವಾದ ಮೆಟ್ಟಿಲಾಗಿ ಬದಲಾಗಲಿದೆ. ಹಿಂದೆ ನಿಮ್ಮನ್ನು ಕೀಳಾಗಿ ನೋಡಿದವರೇ, ನಿಮ್ಮ ಬಳಿ ಹಣವಿಲ್ಲ ಎಂದು ಗೇಲಿ ಮಾಡಿದವರೇ, ಈಗ ನಿಮ್ಮ ಅದ್ಭುತವಾದ ಬೆಳವಣಿಗೆಯನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಖಂಡಿತವಾಗಿ ಹೇಳುತ್ತೇನೆ, ಅವರ ಸಹಾಯಕ್ಕಾಗಿ ಅವರು ಸ್ವತಃ ನಿಮ್ಮ ಮನೆ ಬಾಗಿಲನ್ನು ತಟ್ಟುವ ದಿನಗಳು ಅತಿ ಶೀಘ್ರದಲ್ಲಿ ಬರಲಿವೆ. ಆದರೆ ಆ ಸಮಯದಲ್ಲಿ ನೀವು ಪ್ರತೀಕಾರದ ಆಸೆಯಿಂದ ಒಂದು ಕಾಲದಲ್ಲಿ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರನ್ನು ಅವಮಾನಿಸಬೇಡಿ. ಕರುಣೆಯಿಂದ ವರ್ತಿಸಿ. ಮರಕ್ಕೆ ಹಣ್ಣುಗಳು ಬಿಟ್ಟಾಗ ಅದು ಹೇಗೆ ನೆಲಕ್ಕೆ ಬಾಗುತ್ತದೆಯೋ ಹಾಗೆಯೇ ಸಂಪತ್ತು, ಅಧಿಕಾರ ಹೆಚ್ಚಿದಂತೆ ನೀವು ಹೆಚ್ಚು ವಿನಯಶೀಲರಾಗಿರಬೇಕು. ವೃಶ್ಚಿಕ ರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್, 6ನೇ ಇಂದ್ರಿಯ ಬಹಳ ಬಲವಾಗಿ ಕೆಲಸ ಮಾಡುತ್ತದೆ. ಸಂಭವಿಸಲಿರುವ ಅಪಾಯವನ್ನು ಗುರುತಿಸುವ ಶಕ್ತಿಯನ್ನು ದೇವರು ನಿಮ್ಗೆ ವರವಾಗಿ ನೀಡಿದ್ದಾನೆ. ಯಾರಾದರೂ ಒಬ್ಬರು ಬಂದು ನಿಮ್ಮೊಂದಿಗೆ ಸುಳ್ಳು ಹೇಳುತ್ತಿರುವಾಗ ನೀವು ನಂಬಿದಂತೆ ನಟಿಸಿದರು, ನಿಮ್ಮ ಮನಸ್ಸು ಇವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಖಂಡಿತವಾಗಿ ಗುರುತಿಸುತ್ತದೆ. ನಿಮ್ಮ ಅಂತಃಕರಣವು ನಿಮ್ಗೆ ಯಾವಾಗಲೂ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ. ಅದನ್ನು ಮಾತ್ರ ನಂಬಿ, ಇತರರ ಮಾತುಗಳನ್ನು ಅಲ್ಲ. ನಿಲ್ಲಿ. ಇಲ್ಲಿ ಬ್ರಹ್ಮನ್ ಅವರ ಮಾತುಗಳ ನಿಜವಾದ ಗೂಢಾರ್ಥವು ಹೊರಬರುತ್ತದೆ. ಅದೃಷ್ಟ ಬರುವ ಮೊದಲು ವಿಶ್ವ ಅಥವಾ ದೇವರು ನಮಗೆ ಕೆಲವು ಖಚಿತವಾದ ಸೂಚನೆಗಳನ್ನು ನೀಡುತ್ತಾರೆ. ಬೆಳಿಗ್ಗೆ ನಿದ್ರೆಯಿಂದ ಏಳುವ ಸಮಯದಲ್ಲಿ ಅಥವಾ ನಿಮಗೆ ಕನಸಿನಲ್ಲಿ ಪದೇ ಪದೇ ದೇವಾಲಯದ ಗಂಟೆಗಳ ಶಬ್ದ ಕೇಳಿಸುವುದು, ಒಂದು ಬಿಳಿ ಹಸು ತನ್ನ ಕರುವಿಗೆ ಪ್ರೀತಿಯಿಂದ ಹಾಲುಣಿಸುತ್ತಿರುವಂತೆ ಕಾಣಿಸುವುದು,
ಹಸಿರು ಬೆಳೆ ಹೊಲಗಳು ಗಾಳಿಗೆ ತೂಗುತ್ತಿರುವಂತೆ ಕಾಣಿಸುವುದು ಅಥವಾ ಶುದ್ಧ ನೀರು ಹರಿಯುತ್ತಿರುವಂತೆ ಕಾಣಿಸಿದರೆ ನಿಮ್ಗೆ ಸಾಕ್ಷಾತ್ ಆ ಶ್ರೀ ಮಹಾಲಕ್ಷ್ಮೀದೇವಿಯ ಕಟಾಕ್ಷವು ಪೂರ್ಣ ಪ್ರಮಾಣದಲ್ಲಿ ಉಂಟಾಗಲಿದೆ ಎಂದು ಅರ್ಥ. ಈ ಶುಭ ಕನಸುಗಳು ಬಂದರೆ ಯಾರಿಗೂ ಅಂದರೆ ಕನಿಷ್ಠ ನಿಮ್ಮ ಮನೆಯವರಿಗೂ ಹೇಳಬೇಡಿ. ಮನಸ್ಸಿನಲ್ಲಿರುವ ದೇವರಿಗೆ ನಮಸ್ಕರಿಸಿ. ನಮ್ಮ ಪುರಾಣಗಳಲ್ಲಿ ಕುಚೇಲನು ಎಷ್ಟು ಕಠಿಣ ಬಡತನದಲ್ಲಿದ್ದರೂ ಧರ್ಮವನ್ನು ಬಿಡಲಿಲ್ಲ. ತನ್ನ ಬಾಲ್ಯದ ಸ್ನೇಹಿತನಾದ ಕೃಷ್ಣ ಪರಮಾತ್ಮನನ್ನು ಭೇಟಿಯಾಗಲು ಹೋದಾಗ ತನ್ನ ಬಳಿ ಏನೂ ಇಲ್ಲದಿದ್ದರೂ ಒಂದು ಹಳೆಯ ಬಟ್ಟೆಯಲ್ಲಿ ಒಂದು ಹಿಡಿ ಅವಲಕ್ಕಿಯನ್ನು ಎಷ್ಟೋ ಪ್ರೀತಿಯಿಂದ ತೆಗೆದುಕೊಂಡು ಹೋದನು. ಕೃಷ್ಣನು ಆ ಅವಲಕ್ಕಿಯನ್ನು ಎಷ್ಟೋ ಇಷ್ಟದಿಂದ ಸ್ವೀಕರಿಸಿ ಕುಚೇಲನು ಬಾಯಿ ತೆರೆದು ಕೇಳದೆಯೇ ಅವನಿಗೆ ಅಷ್ಟೈಶ್ವರ್ಯಗಳನ್ನು ಭವನಗಳನ್ನು ಪ್ರಸಾದಿಸಿದನು. ಭಗವಂತನಿಗೆ ಬೇಕಾಗಿರುವುದು ನಿಮ್ಮ ಆಸ್ತಿಗಳಲ್ಲ, ನಿಮ್ಮ ಶುದ್ಧ ಭಕ್ತಿ. ಹಾಗೆಯೇ ನೀವು ಮಾಡುವ ಸಣ್ಣ ಪುಣ್ಯಕಾರ್ಯ, ನಿಮ್ಮ ನಿಸ್ವಾರ್ಥ ಭಕ್ತಿ ಈಗ ನಿಮ್ಗೆ ಕುಚೇಲನಂತೆ ದೊಡ್ಡ ಅದೃಷ್ಟವನ್ನು ತಂದುಕೊಡುತ್ತದೆ. ನೀವು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ನಿದ್ರೆಯಿಂದ ಎದ್ದು ಶುಚಿಯಾಗಿ ಸ್ನಾನ ಮಾಡಿ ಸೂರ್ಯ ಭಗವಾನನಿಗೆ ಒಂದು ತಾಮ್ರದ ಪಾತ್ರೆಯಲ್ಲಿ ಅರ್ಘ್ಯ ನೀರು ಸಮರ್ಪಿಸುವುದನ್ನು ರೂಢಿ ಮಾಡಿಕೊಳ್ಳಿ. ರಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸುವುದರಿಂದ ನಿಮ್ಮ ಸುತ್ತ ಒಂದು ಅಭೇದ್ಯವಾದ ಪಾಸಿಟಿವ್ ಎನರ್ಜಿ ವಲಯವೂ ರೂಪುಗೊಳ್ಳುತ್ತದೆ. ಇದು ನೆಗೆಟಿವ್ ಎನರ್ಜಿಯನ್ನು ನಿಮ್ಮ ಹತ್ತಿರ ಬರಲು ಬಿಡುವುದಿಲ್ಲ. ದುರ್ಗಾದೇವಿಯನ್ನು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರತಿ ಮಂಗಳವಾರ ಆರಾಧಿಸುವುದರಿಂದ ನಿಮ್ಗೆ ಎದುರಾಗುವ ವಿಘ್ನಗಳು ಸುಲಭವಾಗಿ ನಿವಾರಣೆಯಾಗುತ್ತವೆ. ಸ್ನೇಹಿತರೆ, ಈ ಆಧ್ಯಾತ್ಮಿಕ ಅಭ್ಯಾಸಗಳು ನಿಮ್ಮನ್ನು ಯಾವುದೇ ಅಪಾಯದಿಂದ ಸುರಕ್ಷಿತವಾಗಿರಿಸುತ್ತವೆ. ಆದ್ದರಿಂದ ಸ್ವಲ್ಪವೂ ಚಿಂತಿಸಬೇಡಿ. ನೀವು ಇಲ್ಲಿಯವರೆಗೆ ಕೇಳಿದ್ದೆಲ್ಲ ಒಂದು ವಿಷಯ, ಆದರೆ ಈಗ ಅತ್ಯಂತ ಮುಖ್ಯವಾದ ವಿಷಯ ಪ್ರಾರಂಭವಾಗುತ್ತದೆ. ನಾವು ವೃಶ್ಚಿಕ ರಾಶಿಯವರ ಕೋಪದ ಬಗ್ಗೆ ಖಂಡಿತವಾಗಿ ಮಾತನಾಡಬೇಕು. ನಿಮ್ಗೆ ಈ ಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ಏಕೆ ಕೋಪ ಬರುತ್ತದೆ ಎಂದು ತಿಳಿದಿಲ್ಲ, ಆದರೆ ಅದು ನಿಯಂತ್ರಣ ಮೀರಿ ಬರುತ್ತದೆ. ಆ ಕೋಪ ಬಂದಾಗ ನೀವು ಎದುರಿನವರ ಸ್ಥಾನಮಾನ ಏನು, ಅವರ ವಯಸ್ಸು ಏನು ಎಂದು ಯೋಚಿಸುವುದಿಲ್ಲ. ಆ ಆವೇಶದಲ್ಲಿ ನಿಮ್ಮ ಬಾಯಿಂದ ಹೊರಬರುವ ಮಾತುಗಳು ನೇರವಾಗಿ ಬಾಣಗಳಂತೆ ಅವರ ಹೃದಯವನ್ನು ಚುಚ್ಚುತ್ತವೆ. ನಂತರ ನೀವು ಎಷ್ಟೇ ದುಃಖಪಟ್ಟರೂ ಕ್ಷಮೆ ಕೇಳಿದರೂ ಆ ಸಂಬಂಧ ಮೊದಲಿನಂತಿರಲು ಸಾಧ್ಯವಿಲ್ಲ. ಹಾಗೆಯೇ ಮೇ ತಿಂಗಳ ಅಂತ್ಯದೊಳಗೆ ನೀವು ಈ ಕೋಪವನ್ನು 100% ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಯಾವುದೇ ಸಣ್ಣ ಜಗಳಗಳಿಗೆ ಇಳಿಯಬೇಡಿ. ಮನೆಯಲ್ಲಿ ಶಾಂತಿಯುತ ವಾತಾವರಣ, ನಗು ಇದ್ದರೆ ಮಾತ್ರ ಲಕ್ಷ್ಮೀದೇವಿ ಅಲ್ಲಿ ನೆಲೆಸುತ್ತಾಳೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರುವ ಮಹಿಳೆಯರನ್ನು ಅತ್ಯಂತ ಗೌರವಿಸಿ. ತಾಯಿಯ ಆಶೀರ್ವಾದ ನಿಮಗೆ ಈ ಸಮಯದಲ್ಲಿ ರಕ್ಷಣಾ ಕವಚದಂತೆ, ಶ್ರೀರಾಮ ರಕ್ಷೆಯಂತೆ ಕೆಲಸ ಮಾಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಾಯಿಗೆ ಕಾರಕ ಚಂದ್ರ, ಚಂದ್ರ ಮನಸ್ಸಿಗೂ ಕಾರಕ. ಆದ್ದರಿಂದ ತಾಯಿಯನ್ನು ಸಂತೋಷಪಡಿಸುವುದರಿಂದ, ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಚಂದ್ರದೋಷಗಳು ನಿವಾರಣೆಯಾಗಿ ನಿಮ್ಮ ಮನಸ್ಸಿಗೆ ಅದ್ಭುತವಾದ ಶಾಂತಿ ಸಿಗುತ್ತದೆ. ನಿಮ್ಗೆ ಬರಲಿರುವ ಧನಯೋಗ ಕೇವಲ ಬ್ಯಾಂಕಿನಲ್ಲಿ ನಗದು ರೂಪದಲ್ಲಿ ಮಾತ್ರವಲ್ಲ, ಭೌತಿಕವಾಗಿ ಆಸ್ತಿಗಳ ರೂಪದಲ್ಲಿಯೂ ಬರುತ್ತದೆ. ಬ್ರಹ್ಮಂಗಾರಿ ಕಾಲಜ್ಞಾನದಲ್ಲಿ ಉತ್ತರ ದಿಕ್ಕಿನಿಂದ ಒಂದು ಸುದ್ದಿ ಕೇಳಿಬರುತ್ತದೆ. ಅದು ನಿನ್ನ ಜೀವನದ ಗತಿಯನ್ನು ಬದಲಾಯಿಸುತ್ತದೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕು ಕುಬೇರ ಸ್ಥಾನ, ಕುಬೇರ ಸಂಪತ್ತಿಗೆ ಅಧಿಪತಿ. ಆದ್ದರಿಂದ ಉತ್ತರ ದಿಕ್ಕಿನಿಂದ ಬರುವ ಯಾವುದೇ ಸುದ್ದಿಯನ್ನು, ಯಾವುದೇ ಅವಕಾಶವನ್ನು ನೀವು ನಿರ್ಲಕ್ಷಿಸಬೇಡಿ. ಬಹುಶಃ ಅದು ನಿಮ್ಮ ಉದ್ಯೋಗದಲ್ಲಿ ಅನಿರೀಕ್ಷಿತ ಬಡ್ತಿಯಾಗಿರಬಹುದು, ವಿದೇಶಿ ಪ್ರವಾಸಕ್ಕೆ ಸಂಬಂಧಿಸಿದ ವೀಸಾ ಆಗಿರಬಹುದು, ಅಥವಾ ಉತ್ತರ ದಿಕ್ಕಿಗೆ ಇರುವ ಅತ್ಯಂತ ಲಾಭದಾಯಕ ಭೂಮಿಯಾಗಿರಬಹುದು. ಇದೆಲ್ಲವನ್ನೂ ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆ, ಹೊಸ ಉತ್ಸಾಹ ಮೂಡುತ್ತದೆ ಅಲ್ಲವೇ? ಆ ಉತ್ಸಾಹವನ್ನು ಹಾಗೆಯೇ ಕಾಪಾಡಿಕೊಳ್ಳಿ. ಆದರೆ ಇಲ್ಲಿ ಒಂದು ಸಣ್ಣ ಎಚ್ಚರಿಕೆ. ಅನೇಕರು ಈ ಅದೃಷ್ಟ ಬರಲಿದೆ ಎಂದು ತಿಳಿದ ತಕ್ಷಣ ತೀವ್ರವಾಗಿ ಆತುರಪಡುತ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಇಲ್ಲಿ ಅಪಾರ ತಾಳ್ಮೆ ವಹಿಸಬೇಕು. ವೃಶ್ಚಿಕ ರಾಶಿಯವರಿಗೆ ಈಗ ಅರ್ಧಾಷ್ಟಮ ಶನಿ ಪ್ರಭಾವ ನಡೆಯುತ್ತಿದೆ. ಅಂದರೆ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ, ದೈಹಿಕ ಆಯಾಸ ಇರುತ್ತದೆ. ಆದರೆ ಇದಕ್ಕೆ ಪರಿಹಾರವಾಗಿ ದೇವಗುರು ಬೃಹಸ್ಪತಿ ಗುರುಗ್ರಹ ಯ ಅತ್ಯಂತ ಶುಭ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವುದರಿಂದ
ಶನಿಯ ಪ್ರಭಾವ ಬಹಳಷ್ಟು ಕಡಿಮೆಯಾಗುತ್ತದೆ. ಶನಿ ಭಗವಾನನು ಯಾವಾಗಲೂ ನ್ಯಾಯಾಧಿಕಾರಿ, ಕರ್ಮಠಲ ಪ್ರದಾತ. ಅವರು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ನಿಮ್ಮ ನಿರಂತರ ಕಷ್ಟಕ್ಕೆ ತಕ್ಕ ಅದ್ಭುತ ಫಲಿತಾಂಶವನ್ನು ಸರಿಯಾದ ಸಮಯದಲ್ಲಿ ಖಂಡಿತ ನೀಡುತ್ತಾರೆ. ಗುರುಗ್ರಹವು ನಿಮ್ಮ ಮೇಲೆ ತನ್ನ ಅಮೃತ ದೃಷ್ಟಿಯನ್ನು ಬೀರುತ್ತಿರುವ ಈ ಶುಭ ಸಮಯದಲ್ಲಿ ನೀವು ಹಿಡಿದ ಪ್ರತಿಯೊಂದು ಚಿನ್ನವಾಗಿ ಬದಲಾಗುವ ಸಾಧ್ಯತೆ ಇದೆ. ಮಣ್ಣನ್ನು ಹಿಡಿದರೂ ಅದು ಮಾಣಿಕ್ಯವಾಗಿ ಬದಲಾಗುತ್ತದೆ. ಆದರೆ ದೇವರು ನಿಮ್ಗೆ ಅವಕಾಶಗಳನ್ನು ಮಾತ್ರ ನೀಡುತ್ತಾನೆ. ನಿಮ್ಮ ಪರವಾಗಿ ಅವರು ಬಂದು ಕೆಲಸ ಮಾಡುವುದಿಲ್ಲ. ಮಹಾಭಾರತದಲ್ಲಿ ಅರ್ಜುನನು ಯುದ್ಧರಂಗದಲ್ಲಿದ್ದಾಗ ಶ್ರೀಕೃಷ್ಣನು ಅವನಿಗೆ ಸಾರಥಿಯಾಗಿ ದಾರಿ ತೋರಿಸಿದನು. ಯಾವ ಬಾಣವನ್ನು ಯಾವಾಗ ಹಾಕಬೇಕೆಂದು ಹೇಳಿದನೇ ಹೊರತು ಅರ್ಜುನನ ಪರವಾಗಿ ಕೃಷ್ಣನು ಯುದ್ಧ ಮಾಡಲಿಲ್ಲ. ನಿಮ್ಮ ಜೀವನದಲ್ಲಿಯೂ ದೈವಾನುಗ್ರಹವು ನಿಮಗೆ ಕೃಷ್ಣನಂತೆ ದಾರಿ ತೋರಿಸುತ್ತದೆ. ಆದರೆ ನಿಮ್ಮ ಕರ್ಮವನ್ನು, ನಿಮ್ಮ ಜವಾಬ್ದಾರಿಗಳನ್ನು ನೀವೇ ಶ್ರದ್ಧೆಯಿಂದ, ಧೈರ್ಯದಿಂದ ನಿರ್ವಹಿಸಬೇಕು. ಬ್ರಹ್ಮಂಗಾರು ತಮ್ಮ ರಚನೆಗಳಲ್ಲಿ ಜನ ಸಮೂಹಗಳ ಮಧ್ಯೆ ಇರುವಾಗ ಮೌನವಾಗಿರಿ, ಏಕಾಂತದಲ್ಲಿ ದೇವವನ್ನು ಧ್ಯಾನಿಸಿರಿ ಎಂದು ಹೇಳಿದ್ದಾರೆ. 10 ಜನ ಇರುವಲ್ಲಿ 4 ಜನ ಕುಳಿತು ಮಾತನಾಡುವಲ್ಲಿ ಅನಾವಶ್ಯಕ ಚರ್ಚೆಗಳಿಂದ ದೂರವಿರಬೇಕು. ಮುಖ್ಯವಾಗಿ ರಾಜಕೀಯದ ಬಗ್ಗೆ, ಜಾತಿ ಅಥವಾ ಧರ್ಮದ ಬಗ್ಗೆ ಚರ್ಚಿಸುವಾಗ ನಿಮ್ಮ ಅಭಿಪ್ರಾಯಗಳನ್ನು ಕಠಿಣವಾಗಿ, ಆವೇಶದಿಂದ ಹೇಳಬೇಡಿ. ವೃಶ್ಚಿಕ ರಾಶಿಯವರು ಸತ್ಯವೆಂದು ಅನಿಸಿದ್ದನ್ನು ಮುಖದ ಮೇಲೆಯೇ ನಿರ್ಭಯವಾಗಿ ಹೇಳುತ್ತಾರೆ. ಆದರೆ ಪ್ರಸ್ತುತ ಸಮಾಜದ ಪರಿಸ್ಥಿತಿಗಳಲ್ಲಿ ಅದು ನಿಮ್ಗೆ ಅನಾವಶ್ಯಕ ಶತ್ರುಗಳನ್ನು ತಂದುಕೊಡುತ್ತದೆ. ನಿಮ್ಮ ಶಕ್ತಿಯನ್ನು, ನಿಮ್ಮ ಆಲೋಚನೆಗಳನ್ನು ಆಂತರಿಕವಾಗಿ ಇಟ್ಟುಕೊಳ್ಳಿ. ಇದನ್ನು ಕೇಳಿದ ನಂತರ ನಿಮ್ಮ ಕಳೆದ ಕೆಲವು ದಿನಗಳ ಘಟನೆಗಳು ನಿಮ್ಗೆ ಸ್ಪಷ್ಟವಾಗಿ ನೆನಪಿಗೆ ಬರುತ್ತವೆ. ಯಾರಿಗಾದರೂ ಸಾಕ್ಷ್ಯಗಳಿಲ್ಲದೆ ಹಣ ಕೊಟ್ಟು ಮೋಸ ಹೋದ ದಿನಗಳು ನೆನಪಿಗೆ ಬರುತ್ತವೆ. ಗ್ರಹಗತಿಗಳು ಬದಲಾಗುತ್ತಿರುವ ಈ ಸಂಧಿಕಾಲದಲ್ಲಿ ನೀವು ಮಾಡುವ ಸಣ್ಣ ಕಾಗದದ ತಪ್ಪುಗಳು, ಡಾಕ್ಯುಮೆಂಟೇಶನ್ ಲೋಪಗಳು ಭವಿಷ್ಯದಲ್ಲಿ ದೊಡ್ಡ ಕಾನೂನು ಕೋರ್ಟ್ ಸಮಸ್ಯೆಗಳಿಗೆ ದಾರಿ ಮಾಡುತ್ತವೆ. ನಿಮ್ಮ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ. ಕೆಲಸದ ರಾಕ್ಷಸರಂತೆ ಕೆಲಸ ಮಾಡಿ, ಊಟ ನಿದ್ರೆ ಮರೆಯಬೇಡಿ. ಸರಿಯಾದ ಸಮಯಕ್ಕೆ ಆಹಾರ, ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳುವುದರಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕಾಗಿ ಕೆಲಸ ಮಾಡಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಪುರಾಣಗಳಲ್ಲಿ ನಳಮಹಾರಾಜನ ಪತ್ನಿ ದಮಯಂತಿ ತನ್ನ ಕಷ್ಟಕಾಲದಲ್ಲಿ ಪತಿಯನ್ನು ಕಳೆದುಕೊಂಡು ಕಾಡುಪಾಲಾಗಿ ಅನಾರೋಗ್ಯಕ್ಕೆ ಒಳಗಾಗಿ ಅನೇಕ ತೀವ್ರ ಅವಮಾನಗಳನ್ನು ಎದುರಿಸಿದರೂ ತನ್ನ ಮಾನಸಿಕ ಸ್ಥೈರ್ಯವನ್ನು, ತನ್ನ ಧರ್ಮವನ್ನು ಕಳೆದುಕೊಳ್ಳಲಿಲ್ಲ. ಆಪತ್ತುಗಳು, ಕಷ್ಟಗಳು ಬಂದಾಗ ಕುಗ್ಗದೆ, ವಿಪರೀತ ಸಂಪತ್ತು ಬಂದಾಗ ಹಿಗ್ಗದೆ ಇರುವುದೇ ನಿಜವಾದ ಸ್ಥಿತಪ್ರಜ್ಞತೆ. ಈ ಲಕ್ಷಣ ಈ ಸಮಯದಲ್ಲಿ ನಿಮ್ಗೆ ಬಹಳ ಅವಶ್ಯಕ. ಕಬ್ಬಿಣವನ್ನು ಬೆಂಕಿಯಲ್ಲಿ ಕಾಯಿಸಿ ಸುತ್ತಿಗೆಯಿಂದ ಹೊಡೆದರೆ ಮಾತ್ರ ಅದು ಒಂದು ಶಕ್ತಿಶಾಲಿ ಆಯುಧವಾಗಿ ತಯಾರಾಗುತ್ತದೆ. ಅಲ್ಲದೆ ನೀವು ಇಷ್ಟು ದಿನ ಅನುಭವಿಸುತ್ತಿರುವ ಈ ಕಷ್ಟಗಳು ನಿಮ್ಮನ್ನು ತೀಕ್ಷ್ಣಗೊಳಿಸಿ ಒಬ್ಬ ಮಹಾನ್ ಸ್ಥಿರ ವ್ಯಕ್ತಿಯನ್ನಾಗಿ ಮಾಡಲಿವೆ. ಮಾರ್ಕಂಡೇಯನು ತನ್ನ ಭಕ್ತಿಯಿಂದ ಮೃತ್ಯುವನ್ನೇ ಜಯಿಸಿದಂತೆ ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಕಷ್ಟಗಳನ್ನು ಜಯಿಸುತ್ತದೆ. ನೀವು ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಅರಿವಿಲ್ಲದೆ ಮಾಡಿದ ಪಾಪಗಳಿದ್ದರೆ ದಾನಧರ್ಮಗಳು ಅವುಗಳನ್ನು ಹಿಮದಂತೆ ಕರಗಿಸಿಬಿಡುತ್ತವೆ. ಆದರೆ ಒಬ್ಬ ಸ್ತ್ರೀಯಿಂದಾಗಿ ನಿಮ್ಗೆ ಈ 4 ದಿನಗಳು, ಮುಖ್ಯವಾಗಿ ಎಸ್ ಎಂಬ ಅಕ್ಷರವಿರುವ ಸ್ತ್ರೀಯಿಂದಾಗಿ, ಎಸ್ ಎಂಬ ಅಕ್ಷರ ಇದೆಯೆಂದು ಎಲ್ಲರನ್ನೂ ದೂಷಿಸಬೇಡಿ. ನಿಮ್ಗೆ ಯಾರು ಕೆಟ್ಟದ್ದನ್ನು ಮಾಡುತ್ತಿದ್ದಾರೋ, ನಿಮ್ಮ ಕೆಟ್ಟದ್ದನ್ನು ಯಾರು ಬಯಸುತ್ತಿದ್ದಾರೋ, ನಿಮ್ಮ ಸುತ್ತಮುತ್ತಲಿನವರಲ್ಲಿ ಯಾರಾದರೂ ಆಗಿರಬಹುದು, ನಿಮಗೆ ತಕ್ಷಣ ಅರ್ಥವಾಗುತ್ತದೆ. ಆದ್ದರಿಂದ ಪ್ರತಿ ಹೆಜ್ಜೆಯನ್ನು ನಿಮ್ಮನ್ನು ಚೆನ್ನಾಗಿ ಗಮನಿಸುತ್ತಿರುವವರು ಯಾರು ಎಂಬುದು ನಿಮ್ಮ ಮನಸ್ಸಿಗೆ ತಿಳಿಯುತ್ತದೆ. ನೀವು ಯಾವುದೇ ವೃತ್ತಿಯಲ್ಲಿದ್ದರೂ ಎಲ್ಲಿದ್ದರೂ ಸಹ ನಿಮ್ಗೆ ಎಷ್ಟು ಆದಾಯ ಬರುತ್ತಿದೆ, ನೀವು ಎಲ್ಲಿ ವಾಸಿಸುತ್ತಿದ್ದೀರಿ, ಹೇಗೆ ಕಷ್ಟಪಡುತ್ತಿದ್ದೀರಿ, ಎಲ್ಲಿ ಸುಖಪಡುತ್ತಿದ್ದೀರಿ, ಇವೆಲ್ಲವೂ ಅವರಿಗೆ ಬೇಕು. ಆದ್ದರಿಂದ ಅವರು ಏನೆಂದರೆ, ಆ ಎಸ್ ಎಂಬ ಅಕ್ಷರವಿರುವವರು ನಿಮ್ಮನ್ನು ತುಳಿಯಲು, ನಾಶ ಮಾಡಲು, ನಿಮ್ಮನ್ನು ಬೆಳೆಯಲು ಬಿಡದಿರಲು, ನೀವು ಯಾವಾಗಲೂ ಅನಾರೋಗ್ಯಕ್ಕೆ ಒಳಗಾಗಿ ಹಣವನ್ನೆಲ್ಲ ವ್ಯರ್ಥ ಮಾಡುತ್ತಿರಬೇಕು ಎಂದು ಹೀಗೆ ಯೋಚಿಸುತ್ತಾ ನಿಮ್ಮೊಂದಿಗೆ ಚೆನ್ನಾಗಿ ಇದ್ದುಕೊಂಡೇ ನಿಮ್ಮ ಹಿಂದೆ ಏನೆಂದರೆ ಹೊಂಡಗಳನ್ನು ಅಗೆಯುತ್ತಿದ್ದಾರೆ. ಆದ್ದರಿಂದ ಆ ಎಸ್ ಎಂಬ ಹೆಸರಿನ ಅಕ್ಷರವಿರುವ ಸ್ತ್ರೀ, ಅಂದರೆ
ಇಲ್ಲಿ ನಾನು ಎಲ್ಲರ ಬಗ್ಗೆಯೂ ಹೇಳುತ್ತಿಲ್ಲ. ಕೇವಲ ಎಸ್ ಅಕ್ಷರವಿರುವವರಲ್ಲಿ ಅನೇಕ ಒಳ್ಳೆಯವರು ಇರುತ್ತಾರೆ. ಆದರೆ ಕೆಲವರು ನಿಮ್ಗೆ ಹತ್ತಿರವಿರುವವರು ಸಹ, ನಿಮ್ಗೆ ಪರಿಚಯವಿದ್ದರೂ ಸಹ ಆ ಪರಿಚಯದ ಮೂಲಕ ಅನುಭವ ಎಂಬುದು ಒಂದು ಉಂಟಾಗುತ್ತದೆ ಅಲ್ಲವೇ? ಆ ಅನುಭವ ಎಂಬ ವಿಷಯ ನಿಮಗೆ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಯುತ್ತದೆ. ಆದ್ದರಿಂದ ಆ ಸ್ತ್ರೀಯಿಂದ ಸ್ವಲ್ಪ ದೂರವಿರುವುದು ಬಹಳ ಮುಖ್ಯ. ಆ ಸ್ತ್ರೀಯೊಂದಿಗೆ ಎಂದಿಗೂ ನಿಮ್ಮ ಬಲಗಳು, ದೌರ್ಬಲ್ಯಗಳು ಯಾವುದನ್ನೂ ಹೇಳಿಕೊಳ್ಳಬೇಡಿ. ಎಷ್ಟು ಇಡಬೇಕೋ ಅಷ್ಟೇ ಇಡಿ. ಇನ್ನು ಮುಜುಗರ ಇತ್ಯಾದಿಗಳನ್ನು ಇಟ್ಟುಕೊಳ್ಳಬೇಡಿ. ಏಕೆಂದರೆ ಮುಜುಗರಕ್ಕೆ ಒಳಗಾಗುವ ದಿನಗಳಲ್ಲ ಇವು, ನಮ್ಮನ್ನು ನಾವು ಕಾಪಾಡಿಕೊಳ್ಳುವ ದಿನಗಳು. ಆದ್ದರಿಂದ ನೀವು ಸ್ಥಿರವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಹಾಗೆಯೇ ಪ್ರತಿ ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಅಥವಾ ಅನಾಥರು, ವೃದ್ಧರಿಗೆ ಹೊಟ್ಟೆ ತುಂಬ ಅನ್ನದಾನ ಮಾಡುವುದರಿಂದ ನಿಮ್ಮ ಅದೃಷ್ಟ 10 ಪಟ್ಟು ಹೆಚ್ಚಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಈ ಮೇ ತಿಂಗಳು ಅದ್ಭುತವಾದ ಉಡುಗೊರೆಯನ್ನು ನೀಡಲಿದೆ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಕಷ್ಟಗಳು, ಸುರಿಸಿದ ಕಣ್ಣೀರು ನಿಮ್ಮನ್ನು ಮಾನಸಿಕವಾಗಿ ಬಲಶಾಲಿಗಳನ್ನಾಗಿ ಮಾಡಲು ಬಂದಿವೆ ಎಂದು, ಸಮಾಜದ ಪ್ರವೃತ್ತಿಯನ್ನು ನಿಮ್ಗೆ ಪ್ರಾಯೋಗಿಕವಾಗಿ ಕಲಿಸಲು ಬಂದಿವೆ ಎಂದು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಿ. ವಿಪರೀತ ಆಲೋಚನೆಗಳಿಂದ, ಮಾನಸಿಕ ಒತ್ತಡದಿಂದ ನಿದ್ರಾಹೀನತೆ ಸಮಸ್ಯೆಗಳು ಬಂದರೆ ಮೊಬೈಲ್ ಪಕ್ಕಕ್ಕಿಟ್ಟು ಕನಿಷ್ಠ 10 ನಿಮಿಷ ಶಾಂತವಾಗಿ ಧ್ಯಾನ ಮಾಡಿ. ನಿಮ್ಮ ಮಾತಿನ ಶೈಲಿಯನ್ನು ಮೃದುವಾಗಿ, ಎದುರಿನವರನ್ನು ನೋಯಿಸದಂತೆ ಬದಲಾಯಿಸಿಕೊಳ್ಳಿ. ಯಾರನ್ನಾದರೂ ಕೀಳಾಗಿ ಮಾತನಾಡಿದರೆ ನಿಮ್ಗೆ ತಿಳಿಯದಂತೆಯೇ ನಿಮ್ಮ ಸುತ್ತಲಿನ ಸಕಾರಾತ್ಮಕ ಶಕ್ತಿ ಕ್ಷೀಣಿಸುತ್ತದೆ. ಬರಲಿರುವ ಈ ಅದ್ಭುತ ಧನಯೋಗ ನಿಮ್ಮ ಜೀವನವನ್ನು ಮಾತ್ರವಲ್ಲದೆ ನಿಮ್ಮ ಮಕ್ಕಳ ಭವಿಷ್ಯವನ್ನು, ನಿಮ್ಮ ವಂಶವನ್ನು ಸುರಕ್ಷಿತವಾಗಿ ಬದಲಾಯಿಸುತ್ತದೆ. ನೀವು ಕೊನೆಯವರೆಗೂ ಪ್ರತಿ ನಿಮಿಷ ಅತ್ಯಂತ ಎಚ್ಚರಿಕೆಯಿಂದ ವರ್ತಿಸಿ. ಅದೃಷ್ಟ ದೇವತೆ ನಿಮ್ಮೊಂದಿಗಿದೆ, ನಿಮ್ಮ ಪಕ್ಕದಲ್ಲಿ ನೆರಳಿನಂತೆ ನಡೆಯುತ್ತಿದೆ. ಅಹಂಕಾರದಿಂದಲೂ ಅತಿ ವಿಶ್ವಾಸದಿಂದಲೂ ಅದನ್ನು ಕಳೆದುಕೊಳ್ಳದಂತೆ ಎಚ್ಚರ ವಹಿಸಿ. ಬ್ರಹ್ಮನ್ ಅವರ ಮಾತು ಎಂದಿಗೂ ಎಲ್ಲಿಯೂ ಸುಳ್ಳಾಗುವುದಿಲ್ಲ. ಅವರು ಹೇಳಿದ ಪ್ರತಿಯೊಂದು ಪದವೂ ಸತ್ಯ. ನಿಮ್ಮ ವೃಶ್ಚಿಕ ರಾಶಿಗೆ ಅವರು ಹೇಳಿದ ಈ ಅದ್ಭುತ ಬದಲಾವಣೆಗಳು ಖಂಡಿತ 100% ಸಂಭವಿಸಲಿವೆ. ನಿಮ್ಮ ಕಷ್ಟಗಳ ಕಾಲ, ಆ ಕಣ್ಣೀರಿನ ಅಧ್ಯಾಯ ಶಾಶ್ವತವಾಗಿ ಮುಗಿದಿದೆ. ಒಂದು ಸುವರ್ಣ ಅಧ್ಯಾಯ ಪ್ರಾರಂಭವಾಗಿದೆ. ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕಿ. ಮುಂದಿನ 4 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಸಿಹಿ ಮಧುರ ನೆನಪಾಗಿ ಉಳಿಯಲಿ. ನೀವು ಮತ್ತು ನಿಮ್ಮ ಕುಟುಂಬ ಸದಸ್ಯರು ಆಯುರಾರೋಗ್ಯದಿಂದ ಅಷ್ಟೈಶ್ವರ್ಯಗಳಿಂದ ತುಂಬಿರಲಿ. ಸಮಾಜದಲ್ಲಿ ಅತ್ಯುನ್ನತ ಗೌರವವನ್ನು ಪಡೆಯಲಿ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಈ ಸುದೀರ್ಘವಾದ ಕಾಲಜ್ಞಾನ ವಿಶ್ಲೇಷಣೆಯನ್ನು ಮುಗಿಸುತ್ತಿದ್ದೇನೆ. ಹಾಗೆಯೇ ಈ ವಿಡಿಯೋದ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿ ಶ್ರದ್ಧೆಯಿಂದ ಜೈ ಬ್ರಹ್ಮನ್ ಗಾರು ಅಥವಾ ನನ್ ನಮಃ ಶಿವಾಯ ಎಂದು ಟೈಪ್ ಮಾಡಿ ನಿಮ್ಮ ಭಕ್ತಿಯನ್ನು ತೋರಿಸಿ. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಆ ಭಗವಂತನ ಆಶೀರ್ವಾದಗಳು ಹೇರಳವಾಗಿರಲಿ ಎಂದು ನಾನು ಬಯಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳು ನಿಮಗೆ ತಕ್ಷಣ ತಲುಪಬೇಕಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು. ರಂ ಶ್ರೀ ಮಾತ್ರೇ ನಮಃ. ಪ್ರಿಯ ವೃಶ್ಚಿಕ ರಾಶಿಯ ಬಂಧುಗಳೇ, ದೈವ ಸಂಕಲ್ಪದ ಆಧಾರದ ಮೇಲೆ ನಾವು ಇಲ್ಲಿಯವರೆಗೆ ವಿಶ್ಲೇಷಿಸಿದ ಈ ಸುದೀರ್ಘವಾದ ಹಾಗೂ ಅತ್ಯಂತ ರಹಸ್ಯಮಯವಾದ ಜ್ಯೋತಿಷ್ಯ ಪಯಣದ ಅಂತಿಮ ಮತ್ತು ಅತ್ಯಂತ ಪ್ರಮುಖ ಘಟ್ಟಕ್ಕೆ ನಾವು ಈಗ ತಲುಪಿದ್ದೇವೆ. ದಯವಿಟ್ಟು ನಿಮ್ಮ ಸಂಪೂರ್ಣ ಏಕಾಗ್ರತೆಯನ್ನು ಇಲ್ಲಿಂದ ಮುಂದಿನ ಮಾತುಗಳ ಮೇಲೆ ಕೇಂದ್ರೀಕರಿಸಿ. ಇದು ಕೇವಲ ಒಂದು ಸಾಮಾನ್ಯ ಮುಕ್ತಾಯವಲ್ಲ, ಬದಲಾಗಿ ನಿಮ್ಮ ಮುಂಬರುವ ಭವಿಷ್ಯವನ್ನು ಸಂಪೂರ್ಣವಾಗಿ ಮರುರೂಪಿಸುವ, ನಿಮ್ಮ ಅಂತಃಕರಣವನ್ನು ಜಾಗೃತಗೊಳಿಸುವ ಒಂದು ದಿವ್ಯ ಮಾರ್ಗದರ್ಶನವಾಗಿದೆ. ಸೃಷ್ಟಿಕರ್ತನ ಲೀಲೆಯಲ್ಲಿ ಯಾವುದೂ ಸಹ ಅಕಾರಣವಾಗಿ ನಡೆಯುವುದಿಲ್ಲ. ನೀವು ಇಲ್ಲಿಯವರೆಗೆ ಈ ದಿವ್ಯ ಸಂದೇಶವನ್ನು ಆಲಿಸುತ್ತಿದ್ದೀರಿ ಎಂದರೆ ಸಾಕ್ಷಾತ್ ಆ ಶ್ರೀಮದ್ ವಿರಾಟ್ ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕೃಪಾಕಟಾಕ್ಷವು ನಿಮ್ಮ ಮೇಲೆ ಸಂಪೂರ್ಣವಾಗಿ ಬಿದ್ದಿದೆ ಎಂದೇ ಅರ್ಥ. ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಕಾಲ ಸನ್ನಿಹಿತವಾಗಿದೆ. ಮೇ ತಿಂಗಳ 19, 20, 21 ಮತ್ತು 22ನೆಯ ದಿನಾಂಕಗಳು ನಿಮ್ಮ ಪಾಲಿಗೆ ಕೇವಲ ಕ್ಯಾಲೆಂಡರ್ನಲ್ಲಿರುವ ಸಾಮಾನ್ಯ ದಿನಾಂಕಗಳಲ್ಲ. ಅವು ನಿಮ್ಮ ಜೀವನದ ಕರಾಳ ರಾತ್ರಿಗಳನ್ನು ಸಿಡಿಕೊಂಡು ಬರುವ ಸುವರ್ಣ ಸೂರ್ಯೋದಯದ ಸಂಕೇತಗಳಾಗಿವೆ. ಇಷ್ಟು ವರ್ಷಗಳ ಕಾಲ ನೀವು ಅನುಭವಿಸಿದ ನೋವು, ನಿಮ್ಮವರೇ ಆದವರಿಂದ ನೀವು ಪಡೆದ ತಿರಸ್ಕಾರ,
ನೀವು ನಂಬಿದವರಿಂದಲೇ ಬೆನ್ನಿಗೆ ಬಿದ್ದ ಚೂರಿ ಮತ್ತು ನೀವು ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರು ಇವೆಲ್ಲವೂ ವ್ಯರ್ಥವಾಗುವುದಿಲ್ಲ. ಪ್ರಕೃತಿಯು ತಾನು ತೆಗೆದುಕೊಂಡದ್ದನ್ನು ಬಡ್ಡಿಯ ಸಮೇತ ಮರಳಿಸುವ ಸಮಯವಿದು. ಆದರೆ ಈ ಅದ್ಭುತವಾದ ಧನಯೋಗ ಮತ್ತು ಯಶಸ್ಸಿನ ಮಳೆಯು ನಿಮ್ಮ ಮೇಲೆ ಸುರಿಯುವಾಗ ನೀವು ಕಾಪಾಡಿಕೊಳ್ಳಬೇಕಾದ ಮಾನಸಿಕ ಸಮತೋಲನ ಮತ್ತು ಅಳವಡಿಸಿಕೊಳ್ಳಬೇಕಾದ ಜೀವನ ಶೈಲಿಯ ಬಗ್ಗೆ ಅರಿಯುವುದು ಅತ್ಯಂತ ಅವಶ್ಯಕವಾಗಿದೆ. ಅದೃಷ್ಟವು ಒಲಿದು ಬರುವ ಮುನ್ನ ಪ್ರಕೃತಿಯು ಮನುಷ್ಯನನ್ನು ಅತ್ಯಂತ ಕಠಿಣವಾದ ಪರೀಕ್ಷೆಗಳಿಗೆ ಒಳಪಡಿಸುತ್ತದೆ. ಆ ಪರೀಕ್ಷೆಯಲ್ಲಿ ಗೆದ್ದವರಿಗೆ ಮಾತ್ರ ಬ್ರಹ್ಮಾಂಡವು ತನ್ನ ಮಡಿಲಲ್ಲಿರುವ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸುತ್ತದೆ. ಈ ಮಹತ್ವದ ಬದಲಾವಣೆಯ ಹೊಸ್ತಿಲಲ್ಲಿ ನಾವು ಅತ್ಯಂತ ಎಚ್ಚರಿಕೆಯಿಂದ ಗಮನಿಸಬೇಕಾದ ಮತ್ತೊಂದು ಗಂಭೀರವಾದ ವಿಷಯವೆಂದರೆ, ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಡಗಿರುವ ನಕಾರಾತ್ಮಕ ಶಕ್ತಿಗಳು ಮತ್ತು ವಿಶೇಷವಾಗಿ ಎಸ್ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಯ ಪ್ರಭಾವ. ಈ ವ್ಯಕ್ತಿಯು ನಿಮಗೆ ತೀರಾ ಹತ್ತಿರದವರಾಗಿರಬಹುದು. ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು, ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು, ನಿಮ್ಮ ಮನೆಯ ಒಳಜಗಳಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿರುವವರಾಗಿರಬಹುದು. ಮೇಲ್ನೋಟಕ್ಕೆ ನಿಮ್ಮ ಹಿತೈಷಿಯಂತೆ, ನಿಮ್ಮ ಕಷ್ಟಗಳಿಗೆ ಮರುಗುವವರಂತೆ ನಟಿಸುತ್ತಾ, ನಿಮ್ಮ ಬೆನ್ನ ಹಿಂದೆ ನಿಮ್ಮ ನಾಶವನ್ನು ಬಯಸುವ ಇಂತಹ ಕುತಂತ್ರಿಗಳಿಂದ ನೀವು 100 ಹೆಜ್ಜೆ ದೂರವಿರಬೇಕು. ಬ್ರಹ್ಮಂಗಾರು ತಮ್ಮ ಕಾಲಜ್ಞಾನದಲ್ಲಿ ಎಚ್ಚರಿಸಿರುವಂತೆ, ಕಲಿಯುಗದಲ್ಲಿ ಮನುಷ್ಯನ ಅತಿ ದೊಡ್ಡ ಶತ್ರು ಆಯುಧಗಳನ್ನು ಹಿಡಿದು ಬರುವುದಿಲ್ಲ, ಬದಲಾಗಿ ನಗುಮುಖದೊಂದಿಗೆ ಸಂಬಂಧಗಳ ಮುಖವಾಡ ತೊಟ್ಟು ಬರುತ್ತಾನೆ. ಈ ಎಸ್ ಅಕ್ಷರದ ವ್ಯಕ್ತಿಯೊಂದಿಗೆ ನಿಮ್ಮ ಯಾವುದೇ ಆರ್ಥಿಕ ಗುಟ್ಟುಗಳನ್ನು, ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಅಥವಾ ನಿಮ್ಮ ಕುಟುಂಬದ ದೌರ್ಬಲ್ಯಗಳನ್ನು ಅಪ್ಪಿತಪ್ಪಿಯೂ ಹಂಚಿಕೊಳ್ಳಬೇಡಿ. ನಿಮ್ಮ ದೌರ್ಬಲ್ಯಗಳೇ ಅವರ ಬಂಡವಾಳವಾಗುತ್ತವೆ. ಅವರ ಕಣ್ಣಿನಲ್ಲಿರುವ ಅಸೂಯೆಯ ಕಿಡಿಯು ನಿಮ್ಮ ಮನೆಯ ಶಾಂತಿಯನ್ನು, ನಿಮ್ಮ ಪ್ರಗತಿಯನ್ನು ಸುಟ್ಟು ಹಾಕುವಷ್ಟು ಶಕ್ತಿಶಾಲಿಯಾದ ದೃಷ್ಟಿದೋಷವನ್ನು, ನರದೃಷ್ಟಿ ಉಂಟುಮಾಡುತ್ತದೆ. ನೆನಪಿರಲಿ, ಕಲ್ಲಿನೇಟು ತಿಂದರೂ ಬದುಕುಳಿಯಬಹುದು, ಆದರೆ ಕನ್ನೇಟು ದೃಷ್ಟಿ ಬಿದ್ದರೆ ಎಂತಹ ಸಾಮ್ರಾಜ್ಯವಾದರೂ ಮಣ್ಣುಪಾಲಾಗುತ್ತದೆ. ಆದ್ದರಿಂದ ನಿಮ್ಮ ಆರ್ಥಿಕ ಲಾಭಗಳ ಬಗ್ಗೆ, ನೀವು ಖರೀದಿಸಲಿರುವ ಆಸ್ತಿಗಳ ಬಗ್ಗೆ ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಎಲ್ಲಿಯೂ ಯಾರ ಬಳಿಯೂ ಪ್ರದರ್ಶನ ಮಾಡಬೇಡಿ. ನಿಮ್ಮ ಸಂಪತ್ತು ಮತ್ತು ನಿಮ್ಮ ಯೋಜನೆಗಳು ಸಂಪೂರ್ಣವಾಗಿ ಗುಪ್ತವಾಗಿರಬೇಕು. ಮೌನವೇ ನಿಮಗೆ ಈಗ ಅತಿ ದೊಡ್ಡ ಶ್ರೀರಾಮ ರಕ್ಷೆ. ವೃಶ್ಚಿಕ ರಾಶಿಯ ಅಧಿಪತಿಯಾದ ಮಂಗಳ ಗ್ರಹವು ನಿಮಗೆ ಅಪಾರವಾದ ಧೈರ್ಯ, ಶಕ್ತಿ ಮತ್ತು ಹೋರಾಟದ ಮನೋಭಾವವನ್ನು ದಯಪಾಲಿಸಿದೆ. ನೀವು ಯಾವುದನ್ನಾದರೂ ಸಾಧಿಸಬೇಕು ಎಂದು ಪಣತೊಟ್ಟರೆ ಅದನ್ನು ಪಡೆಯುವವರೆಗೂ ವಿರಮಿಸುವವರಲ್ಲ. ಆದರೆ ಅದೇ ಮಂಗಳನು ನಿಮ್ಮಲ್ಲಿ ಅಗಾಧವಾದ ಕೋಪವನ್ನು ಕೂಡ ಉದ್ಭವಿಸುವಂತೆ ಮಾಡುತ್ತಾನೆ. ಈ ಮುಂಬರುವ ದಿನಗಳಲ್ಲಿ ನಿಮ್ಮ ತಾಳ್ಮೆಯ ಕಟ್ಟೆ ಒಡೆಯುವಂತಹ ಪ್ರಸಂಗಗಳು ಎದುರಾಗಬಹುದು. ನಿಮ್ಮನ್ನು ಕೆರಳಿಸಲು, ನಿಮ್ಮ ಬಾಯಿಂದ ತಪ್ಪು ಮಾತುಗಳನ್ನು ಆಡಿಸಲು ನಿಮ್ಮ ವಿರೋಧಿಗಳು ಅಥವಾ ನಿಮ್ಮವರೇ ಆದವರು ಪ್ರಯತ್ನಿಸಬಹುದು. ಆದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಕೋಪಕ್ಕೆ ಶರಣಾಗಬಾರದು. ಕೋಪದಲ್ಲಿ ಆಡಿದ ಒಂದು ಮಾತು 100 ವರ್ಷಗಳ ಸಂಬಂಧವನ್ನು ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮ ಮಾಡಬಲ್ಲದು. ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವ ಸ್ತ್ರೀಯರೊಂದಿಗೆ. ಅದು ನಿಮ್ಮ ತಾಯಿಯಾಗಿರಬಹುದು, ಪತ್ನಿಯಾಗಿರಬಹುದು ಅಥವಾ ಸಹೋದರಿಯಾಗಿರಬಹುದು. ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ನಡೆದುಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಸ್ತ್ರೀಯು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ. ಆಕೆಯ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಬಿದ್ದರೂ ಅದು ನಿಮ್ಮ ಅದೃಷ್ಟವನ್ನು ತೊಡೆದು ಹಾಕುತ್ತದೆ. ತಾಯಿಯ ಕಾರಕನಾದ ಚಂದ್ರನನ್ನು ಶಾಂತಗೊಳಿಸಲು ಮನೆಯ ವಾತಾವರಣವು ಪ್ರಶಾಂತವಾಗಿರಬೇಕು. ಮನೆಯಲ್ಲಿ ಶಾಂತಿ, ನಗು ಮತ್ತು ಭಕ್ತಿ ಇದ್ದಲ್ಲಿ ಮಾತ್ರ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯು ಅಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ನಿಮ್ಮ ಮಾತಿನ ಶೈಲಿಯನ್ನು ಮೃದುಗೊಳಿಸಿ. ಕಠಿಣವಾದ ಸತ್ಯವನ್ನು ಹೇಳಬೇಕಾದರೂ ಅದನ್ನು ವಿನಯದಿಂದ ಹೇಳುವ ಕಲೆಯನ್ನು ಕರಗತ ಮಾಡಿಕೊಳ್ಳಿ. ಎದುರಿನವರು ಎಷ್ಟೇ ಪ್ರಚೋದನೆ ನೀಡಿದರೂ ಸ್ಥಿತಪ್ರಜ್ಞತೆಯನ್ನು ಕಾಯ್ದುಕೊಳ್ಳಿ. ವಿಪರೀತ ಕಷ್ಟಗಳು ಬಂದಾಗ ಹೇಗೆ ಕುಗ್ಗಬಾರದೋ ಹಾಗೆಯೇ ವಿಪರೀತ ಸಂಪತ್ತು ಬಂದಾಗಲೂ ಹಿಗ್ಗಬಾರದು. ಪುರಾಣಗಳಲ್ಲಿ ಬಲಿ ಚಕ್ರವರ್ತಿಯು ತನ್ನ ಅಹಂಕಾರದಿಂದ ಸರ್ವಸ್ವವನ್ನು ಕಳೆದುಕೊಂಡ ಕಥೆಯನ್ನು ಸದಾ ನೆನಪಿನಲ್ಲಿಡಿ. ಮರಕ್ಕೆ ಹಣ್ಣುಗಳು ಬಿಟ್ಟಾಗ ಅದು ಹೇಗೆ ಭಾರದಿಂದ ಕೆಳಗೆ ಬಾಗುತ್ತದೆಯೋ ಹಾಗೆ ನಿಮ್ಮಲ್ಲಿ ಸಂಪತ್ತು ಮತ್ತು ಅಧಿಕಾರ ಹೆಚ್ಚಾದಂತೆ ನೀವು ಮತ್ತಷ್ಟು ವಿನಮ್ರರಾಗಬೇಕು. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಕಷ್ಟಗಳನ್ನು ಪುರಾಣಗಳ ಹಿನ್ನೆಲೆಯಲ್ಲಿ ನೋಡಿದಾಗ
ಇದು ಕೇವಲ ಒಂದು ತಾತ್ಕಾಲಿಕ ಪರೀಕ್ಷೆ ಎಂಬ ಪರಮ ಸತ್ಯ ನಿಮಗೆ ಅರಿವಾಗುತ್ತದೆ. ಕ್ಷೀರಸಾಗರ ಮಥನದ ಸಮಯದಲ್ಲಿ ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿ ಕಡೆದಾಗ ಮೊದಲು ಬಂದದ್ದು ಜಗತ್ತನ್ನೇ ದಹಿಸುವಂತಹ ಭಯಂಕರವಾದ ಹಾಲಾಹಲ ವಿಷ. ಆ ವಿಷವನ್ನು ಕಂಡು ದೇವತೆಗಳೇ ಬೆಚ್ಚಿಬಿದ್ದರು. ಆ ಕ್ಷಣದಲ್ಲಿ ಪರಮಶಿವನು ಬಂದು ಆ ವಿಷವನ್ನು ತನ್ನ ಕಂಠದಲ್ಲಿ ಇಟ್ಟುಕೊಂಡು ನೀಲಕಂಠನಾಗಿ ಜಗತ್ತನ್ನು ರಕ್ಷಿಸಿದನು. ಅದರ ನಂತರವೇ ಸಮುದ್ರದಿಂದ ಕೌಸ್ತುಭಮಣಿ, ಕಾಮಧೇನು, ಕಲ್ಪವೃಕ್ಷ ಮತ್ತು ಅಂತಿಮವಾಗಿ ಅಮೃತವು ಹೊರಹೊಮ್ಮಿತು. ವೃಶ್ಚಿಕ ರಾಶಿಯವರೇ, ನೀವು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸುತ್ತಿರುವ ಸಾಲದ ಬಾಧೆಗಳು, ರೋಗರುಜಿನಗಳು, ಆರ್ಥಿಕ ಸಂಕಷ್ಟಗಳು ಮತ್ತು ಅಪಮಾನಗಳು ಎಲ್ಲವೂ ಆ ಹಾಲಾಹಲವೇ ಆಗಿದ್ದವು. ನೀವು ಆ ವಿಷವನ್ನು ನುಂಗಿ ಬದುಕುಳಿದಿದ್ದೀರಿ. ಈಗ ಅಮೃತವು ಹೊರಬರುವ ಸಮಯ. ನಿಮ್ಮ ತಾಳ್ಮೆಯ ಫಲವಾಗಿ ಮುಂಬರುವ ಮೇ 19ರಿಂದ 22ರ ಒಳಗೆ ದೈವಾನುಗ್ರಹವು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸಲಿದೆ. ರಾಮಾಯಣದಲ್ಲಿ ಜಾಂಬವಂತನು ಹನುಮಂತನಿಗೆ ಅವನ ಮರೆತು ಹೋಗಿದ್ದ ಅಪಾರವಾದ ಶಕ್ತಿಯನ್ನು ನೆನಪಿಸಿದಂತೆ ಈ ದಿವ್ಯ ಸಂದೇಶವು ನಿಮ್ಮಲ್ಲಿರುವ ಅಗಾಧವಾದ ಅಂತಃಶಕ್ತಿಯನ್ನು ಎಚ್ಚರಿಸುವ ಜಾಂಬವಂತನಂತೆ ಕೆಲಸ ಮಾಡುತ್ತಿದೆ. ನೀವು ಸಾಮಾನ್ಯರಲ್ಲ. ನಿಮ್ಮೊಳಗೆ ಜಗತ್ತನ್ನೇ ಜಯಿಸಬಲ್ಲ ಚೈತನ್ಯ ಅಡಗಿದೆ. ನಿರಾಶೆಯನ್ನು ನಿಮ್ಮ ಮನಸ್ಸಿನಿಂದ ಬೇರು ಸಹಿತ ಕಿತ್ತುಹಾಕಿ. ನೀವು ಪ್ರಾರಂಭಿಸಿದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ. ಸತತ ಪ್ರಯತ್ನ, ಪ್ರಾಮಾಣಿಕತೆ ಮತ್ತು ದೇವಭಕ್ತಿಯಿಂದ ಮುನ್ನಡೆಯಿರಿ. ದೇವಗುರು ಬೃಹಸ್ಪತಿಯ ಗುರುಗ್ರಹ ಶುಭ ದೃಷ್ಟಿಯು ನಿಮ್ಮ ರಾಶಿಯ ಮೇಲಿರುವುದರಿಂದ ಶನಿದೇವನ ಪ್ರಭಾವವು ಕಡಿಮೆಯಾಗಿ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಯೋಗವಿದೆ. ಅಂತಿಮವಾಗಿ ಕಲಿಯುಗದಲ್ಲಿ ಧರ್ಮವು ಅತ್ಯಂತ ದುರ್ಬಲವಾಗಿರುವ ಈ ಸಮಯದಲ್ಲಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ದೇವಭಕ್ತಿ ಮತ್ತು ನಿಸ್ವಾರ್ಥ ಸೇವೆಗಳೆರಡೇ ಪ್ರಬಲವಾದ ಅಸ್ತ್ರಗಳಾಗಿವೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಕುಚೇಲನು ಭಕ್ತಿಯಿಂದ ನೀಡಿದ ಒಂದು ಹಿಡಿ ಅವಲಕ್ಕಿಯು ಹೇಗೆ ಅವನಿಗೆ ಅಸಂಖ್ಯಾತ ಸಂಪತ್ತನ್ನು ತಂದುಕೊಟ್ಟಿತೋ, ಹಾಗೆಯೇ ನೀವು ಮಾಡುವ ಸಣ್ಣ ಪುಣ್ಯಕಾರ್ಯಗಳು ನಿಮ್ಗೆ ಶ್ರೀರಾಮ ರಕ್ಷೆಯಾಗಲಿವೆ. ಪ್ರತಿದಿನ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಶುಚಿಯಾಗಿ ಸ್ನಾನ ಮಾಡಿ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಸಮರ್ಪಿಸಿ. ಲನ್ ನಮೋ ನಾರಾಯಣಾಯ ಅಥವಾ ಲನ್ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಅಥವಾ ಅಷ್ಟಾಕ್ಷರಿ ಮಂತ್ರಗಳನ್ನು ನಿರಂತರವಾಗಿ ಜಪಿಸಿ. ಇದರಿಂದ ನಿಮ್ಮ ಸುತ್ತ ಒಂದು ಅಭೇದ್ಯವಾದ ಸಕಾರಾತ್ಮಕ ಶಕ್ತಿಯ ಪಾಸಿಟಿವ್ ಎನರ್ಜಿ ವಲಯ ಸೃಷ್ಟಿಯಾಗುತ್ತದೆ. ಪ್ರತಿ ಶನಿವಾರದಂದು ಅನಾಥರಿಗೆ, ವೃದ್ಧರಿಗೆ ಅಥವಾ ಹಸಿದವರಿಗೆ ಅನ್ನದಾನ ಮಾಡಿ, ಕಪ್ಪು ಎಳ್ಳನ್ನು ದಾನ ನೀಡಿ, ಮೂಕ ಪ್ರಾಣಿಗಳಿಗೆ, ವಿಶೇಷವಾಗಿ ಗೋಮಾತೆಗೆ ಆಹಾರವನ್ನು ನೀಡಿ. ಇವೆಲ್ಲವೂ ನಿಮ್ಮ ಕರ್ಮದೋಷಗಳನ್ನು ಸುಟ್ಟುಹಾಕಿ ನಿಮ್ಮ ದಾರಿಯಲ್ಲಿರುವ ಮುಳ್ಳುಗಳನ್ನು ಹೂವುಗಳಾಗಿ ಪರಿವರ್ತಿಸುತ್ತವೆ. ಈ ಮುಂಬರುವ 4 ದಿನಗಳು ಮತ್ತು ಮುಂದಿನ ಭವಿಷ್ಯವು ನಿಮ್ಮ ಜೀವನದಲ್ಲಿ ಸದಾ ಹಸಿರಾಗಿರುವ ಒಂದು ಸುಂದರ ಅಧ್ಯಾಯವಾಗಲಿ. ನೀವು, ನಿಮ್ಮ ಕುಟುಂಬ, ನಿಮ್ಮ ವಂಶವು ಆಯುರಾರೋಗ್ಯ, ಅಷ್ಟೈಶ್ವರ್ಯ, ನೆಮ್ಮದಿ ಮತ್ತು ಸಮಾಜದಲ್ಲಿ ಅತ್ಯುನ್ನತವಾದ ಗೌರವವನ್ನು ಪಡೆದು ಸುಖವಾಗಿ ಬಾಳಲಿ ಎಂದು ಆ ಜಗನ್ನಾಟಕ ಸೂತ್ರಧಾರಿಯಾದ ಪರಮಶಿವನಲ್ಲಿ ಮತ್ತು ಸಾಕ್ಷಾತ್ ಆ ಕಾಲಜ್ಞಾನಿ ಶ್ರೀಮದ್ ವಿರಾಟ್ ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಪಾದಕಮಲಗಳಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಭಕ್ತಿಯನ್ನು ಪ್ರಕಟಿಸಲು ಮತ್ತು ಸಕಾರಾತ್ಮಕತೆಯನ್ನು ಆಹ್ವಾನಿಸಲು ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಬ್ರಹ್ಮನ್ ಗಾರು ಅಥವಾ ನನ್ ನಮಃ ಶಿವಾಯ ಎಂದು ಬರೆಯಿರಿ. ಆ ಭಗವಂತನ ಕರುಣೆಯ ಬೆಳಕು ನಿಮ್ಮ ಜೀವನದ ಪ್ರತಿಯೊಂದು ಕತ್ತಲೆಯನ್ನು ದೂರ ಮಾಡಲಿ. ಶುಭಮಸ್ತು. ಸರ್ವೇ ಜನಾ ಸುಖಿನೋ ಭವಂತು.